ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 74ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಎಲ್ಲ ರಾಕ್ಷಸ ವೀರರು ಹತರಾದಾಗ ತನ್ನ ತಂದೆಗೆ ಸಮಾಧಾನವನ್ನು ಹೇಳಿ ಇಂದ್ರಜಿತುವು ಯುದ್ಧಕ್ಕೆ ಬರುತ್ತಾನೆ. ಎಂದಿನಂತೆಯೇ ಆರಂಭದಲ್ಲಿ ಎಲ್ಲ ವಾನರ ವೀರರನ್ನು ಮಣಿಸುತ್ತಾ ಆತ ಘನಘೋರವಾದ ಯುದ್ಧವನ್ನು ಮಾಡುತ್ತಿದ್ದರು. ರಾಮ ಲಕ್ಷ್ಮಣರನ್ನು ಎದುರಿಸುವ ಸಾಮರ್ಥ್ಯವಾಗಲಿ ಅಂತಹ ಧೈರ್ಯವಾಗಲಿ ಇಲ್ಲದಂತಹ ಇಂದ್ರಜಿತುವು ಹೇಡಿಯಂತೆ ಪುನಃ ಮಾಯಾವಿದ್ಯೆಯನ್ನು ಆಶ್ರಯಿಸಿ ತಾನು ಬ್ರಹ್ಮನಿಂದ ಪಡೆದ ವರದಿಂದಾಗಿ ಅದೃಶ್ಯನಾಗಿ ಎಲ್ಲರ ಮೇಲೂ ಬಾಣಗಳನ್ನು ಬಿಡತೊಡಗುತ್ತಾನೆ. ಬ್ರಹ್ಮನು ಕೊಟ್ಟ ವರದಿಂದಾಗಿ ಅದೃಶ್ಯನಾಗಿಯೇ ಯುದ್ಧ ಮಾಡುವಂತಹ ಇಂದ್ರಜಿತುವನ್ನು ಯಾರು ತಾನೇ ಎದುರಿಸಲು ಸಾಧ್ಯ? ಆತ ಎಲ್ಲಿರುವನೆಂಬುದೇ ತಿಳಿಯದು. ಎದುರಿಗಿರುವ ಎದುರಾಳಿಯು ಇಂತಹ ದಿಕ್ಕಿನಲ್ಲಿ ಇರುವನು, ಇಂತಹ ಪ್ರದೇಶದಲ್ಲಿ ಇರುವನು ಎಂದು ಅರಿವಾದರೆ ಅಲ್ಲಿಗೆ ಬಾಣಗಳನ್ನು ಬಿಡಬಹುದು. ಆದರೆ ಆತ ಕ್ಷಣಕ್ಕೊಮ್ಮೆ ಜಾಗವನ್ನು ಬದಲಾಯಿಸುತ್ತಾ ಅದೃಶ್ಯವಾಗಿದ್ದುಕೊಂಡೇ ಬೇರೆ ಬೇರೆ ಜಾಗಗಳಿಂದ ಬಾಣವನ್ನು ಬಿಡುತ್ತಿದ್ದರೆ ಆಗ ರಾಮಲಕ್ಷ್ಮಣರು ಏನು ಮಾಡಲು ಸಾಧ್ಯ? ಬ್ರಹ್ಮದೇವನು ಕೊಟ್ಟ ವರದ ಪರಿಣಾಮವು ಏನಾಗುವುದು, ಅದರ ಪ್ರತಿಫಲವು ಏನಾಗುವುದು ಎಂಬುದನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಅದೆಷ್ಟೋ ಬಾರಿ ಒಳ್ಳೆಯವರೇ ಆದರೂ ಕೂಡ ಯಾರಿಗೋ ಸಹಾಯ ಮಾಡುವ ಸಲುವಾಗಿ ಅವರಿಗೆ ಯೋಗ್ಯ ಶಕ್ತಿಯನ್ನು ಕೊಡುವುದೋ ಅಥವಾ ಇನ್ನೇನೋ ಸಹಾಯವನ್ನು ಮಾಡಿಬಿಡುತ್ತಾರೆ. ಆದರೆ ಯೋಗ್ಯ ವ್ಯಕ್ತಿಗಳು, ಅಂದರೆ ಇಲ್ಲಿ ಬ್ರಹ್ಮದೇವನೇ ಇರಲಿ ಸ್ವತಃ ಶಿವನೇ ಇರಲಿ, ಅವರು ಮಾಡುವ ಸಹಾಯದಿಂದಾಗಿ ಆ ರಾಕ್ಷಸರು ಎಷ್ಟೆಲ್ಲ ಕೊಬ್ಬಿ ಹೇಗೆ ಲೋಕವನ್ನು ತೊಂದರೆಗೊಳಪಡಿಸುತ್ತಾರೆ ಇದನ್ನು ತೋರಿಸುವ ಸಲುವಾಗಿಯೇ ಶ್ರೀರಾಮಚಂದ್ರನು ಆ ಇಂದ್ರಜಿತುವು ಬಿಟ್ಟ ಎಲ್ಲ ಬಾಣಗಳನ್ನು ಸಹಿಸಿಕೊಂಡು ಆ ಬ್ರಹ್ಮನ ವರಕ್ಕೆ ಗೌರವವನ್ನು ಕೊಡುತ್ತಾ ಪುನಃ ಮತ್ತೊಮ್ಮೆ ಯುದ್ಧರಂಗದಲ್ಲಿ ಬಿದ್ದಿರುವನು. ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆ ಇಂದ್ರಜಿತುವು ನಾಗಪಾಶಗಳಿಂದ ಬಂಧಿಸಿದಾಗ ರಾಮ ಲಕ್ಷ್ಮಣರು ಯಾವ ಪ್ರತಿರೋಧವನ್ನು ತೋರಿಸದೆ ಆ ನಾಗಪಾಶವನ್ನು ಸ್ವೀಕರಿಸಿ ಯುದ್ಧರಂಗದಲ್ಲಿ ಬಿದ್ದಿದ್ದರು. ಇನ್ನೇನು ಯುದ್ಧವೇ ಮುಗಿದು ಹೋಯಿತೇನೋ, ರಾಕ್ಷಸರಿಗೆ ಜಯವಾಗಿ ಹೋಯಿತೇನೋ, ರಾವಣನೇ ಗೆದ್ದು ಬಿಟ್ಟ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಹುಶಃ ಆಗಲೇ ಬ್ರಹ್ಮದೇವರು ಎಚ್ಚೆತ್ತುಕೊಂಡು ಗರುಡನನ್ನು ಕಳಿಸಿರಬೇಕು. ಏಕೆಂದರೆ ಶ್ರೀರಾಮಚಂದ್ರನಲ್ಲಿ ಆ ಶಕ್ತಿ ಇರಲಿಲ್ಲವೇ? ಆತ ಗಾರುಡಾಸ್ತ್ರವನ್ನು ಆ ಸಂದರ್ಭದಲ್ಲಿ ಸ್ಮರಿಸಿದ್ದರೂ ಸಾಕಿತ್ತು. ಆ ಗರುಡಾಸ್ತ್ರವೇ ಆತನನ್ನು ಸಂರಕ್ಷಿಸುತ್ತಿತ್ತು. ಅಥವಾ ವಿಷ್ಣುವಿನ ಅವತಾರವಾದಂತಹ ಶ್ರೀರಾಮನು ತನ್ನ ವಿಷ್ಣು ಅವತಾರವನ್ನು ನೆನೆದು ಗರುಡನನ್ನು ಸ್ಮರಿಸಿದ್ದರೂ ಆತನೇ ಬರುತ್ತಿದ್ದ. ಅದು ಹೇಗೆ ಆತ ಬಂದನೋ ವಾಲ್ಮೀಕಿಗಳು ಪ್ರತ್ಯಕ್ಷವಾಗಿ ಹೇಳಿಲ್ಲ. ಬಹುಶಃ ಬ್ರಹ್ಮದೇವರೇ ಕಳಿಸಿರಬೇಕೆಂದು ಎಲ್ಲರ ಬಹುತೇಕ ವ್ಯಾಖ್ಯಾನಕಾರರ ಅಭಿಪ್ರಾಯವಾಗಿದೆ. ಈಗ ಮತ್ತೊಮ್ಮೆ ಅಂತಹದೇ ಸಂದರ್ಭವಾಗಿದೆ. ಇಂದ್ರಜಿತುವು ಯುದ್ಧಕ್ಕೆ ಬಂದು 2ನೇ ಬಾರಿಯೂ ವಿಜಯೋತ್ಸಾಹದಿಂದ ಮರಳಿ ಹೋಗಿದ್ದಾನೆ. ಈ ಬಾರಿ ಕೇವಲ ರಾಮ ಲಕ್ಷ್ಮಣರಷ್ಟೇ ಅಲ್ಲ, ಎಲ್ಲ ವಾನರ ವೀರರು ಕೂಡ ನೆಲ ಕಚ್ಚಿ ಮನೆಗೆ ಬಿಟ್ಟಿದ್ದಾರೆ. ಕಳೆದ ಬಾರಿ ನಾಗಪಾಶದಲ್ಲಿ ರಾಮ ಲಕ್ಷ್ಮಣರು ಬಂಧಿತರಾಗಿದ್ದಾಗ ಅವರನ್ನು ಕಾಯಲಿಕ್ಕಾದರೂ ವಾನರ ವೀರರು ಅಲ್ಲಿ ಉಪಸ್ಥಿತರಿದ್ದರು. ಈ ಬಾರಿ ವಾನರ ವೀರರು ಎಲ್ಲರೂ ನೆಲಕಚ್ಚಿದ್ದಾರೆ. ಅದರಿಂದಾಗಿ ಅಂತಿಮವಾಗಿ ರಾವಣನಿಗೇ ಜಯವಾಗಿ ಬಿಡುವುದೇ? ಬ್ರಹ್ಮದೇವನು ಕೊಟ್ಟ ವರವು ಎಲ್ಲ ದೇವತೆಗಳಿಗೂ ಮುಳಿವಾಗುವುದೇ? ಅಥವಾ ಈ ಸಂದರ್ಭದಲ್ಲಿ ಧರ್ಮದ ಪಕ್ಷವನ್ನು ವಹಿಸಿ ತನ್ನ ಅಣ್ಣನನ್ನು ತಿರಸ್ಕರಿಸಿ ಶ್ರೀರಾಮನ ಪಕ್ಷಕ್ಕೆ ಬಂದು ಶ್ರೀರಾಮನಿಗೆ ಶರಣಾಗತನಾದಂತಹ ವಿಭೀಷಣನು ಈ ಸಂದರ್ಭದಲ್ಲಿ ಯಾವುದಾದರೂ ಉಪಾಯವನ್ನು ಕಂಡುಕೊಳ್ಳುವನೇ? ನೋಡೋಣ ಬನ್ನಿ. ತಯೋಸ್ತದಾ ಸಾಧಿತಯೋರಣಾಗ್ರೇ ಮುಮೋಹ ಸೈನ್ಯಂ ಹರಿಯೋಥಪಾನಾಂ ಸುಗ್ರೀವ ನೀಲಾಂಗದ ಜಾಂಬವಂತೋ ನ ಚಾಪಿ ಕಿಂಚಿತ್ ಪ್ರತಿಷೇಧಿರೇತೆ. ಯುದ್ಧ ಭೂಮಿಯಲ್ಲಿ ರಾಮ ಲಕ್ಷ್ಮಣರಿಬ್ಬರು ನಿಶ್ಚೇಷ್ಟಿತರಾಗಿ ಬಿದ್ದಾಗ ವಾನರ ಸೇನಾಪತಿಗಳ ಸೈನ್ಯವು ಕಿಂಗ್ ಕರ್ತವ್ಯ ಮೂಢವಾಯಿತು. ಸುಗ್ರೀವ, ನೀಲ, ಅಂಗದ ಮತ್ತು ಜಾಂಬವಂತರಿಗೂ ಆಗ ಏನೂ ತೋಚಲಿಲ್ಲ. ತಥೋ ವಿಷಣ್ಣಂ ಸಮವೇಕ್ಷ್ಯ ಸರ್ವಂ ವಿಭೀಷಣೋ ಬುದ್ಧಿಮತಾಂ ವರಿಷ್ಠ ಉವಾಚ ಶಾಖಾ ಮೃಗರಾಜ ವೀರಾನಾಶ್ವಾಸಯನ್ನ ಪ್ರತಿಮೈರ್ವಚೋಭಿಃ. ಆಗ ಎಲ್ಲರೂ ವಿಷಾದದಲ್ಲಿ ಮುಳುಗಿರುವುದನ್ನು ನೋಡಿ ಬುದ್ಧಿವಂತರಲ್ಲಿ ಶ್ರೇಷ್ಠ ವಿಭೀಷಣನು ವಾನರ ರಾಜನು ಆ ವೀರ ಸೈನಿಕರಿಗೆ ಆಶ್ವಾಸನೆಯನ್ನು ಕೊಡುತ್ತಾ ಅನುಪಮ ವಾಣಿಯಿಂದ ನುಡಿದನು. ನಭೈಷ್ಟನ್ಯಾನಾಸ್ಯ
ವಿಷಾದ ಕಾಲೋ ಯದಾರ್ಯಪುತ್ರೌ ಶವಶೌ ವಿಷಣ್ಣೌ ಸ್ವಯಂಭುವೋ ವಾಕ್ಯಮಥೋದ್ವಹಂತೌ ಸಾಧಿತಾವೇಂದ್ರ ಹಿತಾಸ್ತ್ರಜಾಲೈಃ. ವಾನರ ವೀರರೇ, ನೀವು ಭಯಪಡಬೇಡಿರಿ, ಇದು ವಿಷಾದಿಸುವ ಸಮಯವಲ್ಲ. ವಿಭೀಷಣನು ಹೇಳುತ್ತಿರುವುದು ಏಕೆಂದರೆ ಇವರಿಬ್ಬರು ಆರ್ಯಪುತ್ರರು ಬ್ರಹ್ಮದೇವರ ಮಾತನ್ನು ಆಧರಿಸಿ ಪಾಲಿಸಲು ಸ್ವತಃ ಆಯುಧವನ್ನು ಎತ್ತಲಿಲ್ಲ. ಇದರಿಂದ ಇಂದ್ರಜಿತನು ಅವರಿಬ್ಬರನ್ನು ತನ್ನ ಅಸ್ತ್ರ ಸಮೂಹದಿಂದ ಆಚ್ಛಾದಿತಗೊಳಿಸಿದ್ದನು. ಆದ್ದರಿಂದ ಇವರಿಬ್ಬರು ಕೇವಲ ಮೂರ್ಛಿತರಾಗಿದ್ದಾರೆ. ಇವರಿಗೆ ಯಾವುದೇ ಪ್ರಾಣ ಸಂಕಟವಿಲ್ಲ. ತಸ್ಮೈ ತು ದತ್ತಂ ಪರಮಾಸ್ತ್ರಮೇತತ್ ಸ್ವಯಂಭುವ ಬ್ರಾಹ್ಮಮೋಘ ವೀರ್ಯಂ ತನ್ಮಾನಯಂತೌ ಯುಧಿರಾಜಪುತ್ರೌ ನಿಪಾತಿತೌ ಕೋತ್ರ ವಿಷಾದ ಕಾಲಃ. ಸ್ವಯಂಭೂ ಬ್ರಹ್ಮದೇವರು ಈ ಉತ್ತಮ ಅಸ್ತ್ರವನ್ನು ಇಂದ್ರಜಿತುವಿಗೆ ಕೊಟ್ಟಿದ್ದರು. ಇದು ಬ್ರಹ್ಮಾಸ್ತ್ರವೆಂದು ಪ್ರಸಿದ್ಧವಾಗಿದೆ. ಇದರ ಬಲ ಅಮೋಘವಾಗಿದೆ. ಸಂಗ್ರಾಮದಲ್ಲಿ ಇದರ ಆದರ ಮರ್ಯಾದೆಯನ್ನು ರಕ್ಷಿಸುತ್ತಾ ಇವರಿಬ್ಬರು ರಾಜಕುಮಾರರು ಮಲಗಿರುವರು. ಆದ್ದರಿಂದ ಇದರಲ್ಲಿ ಯಾವುದೇ ಖೇದದ ಮಾತಿಲ್ಲ. ಬ್ರಾಹ್ಮಮಸ್ತ್ರಂ ತತೋ ಧೀಮಾನ್ ಮಾನಯಿತ್ವಾತು ಮಾರುತಿಃ ವಿಭೀಷಣ ವಚಃ ಶ್ರುತ್ವಾ ಹನುಮಾನಿದಮಬ್ರವೀತ್. ವಿಭೀಷಣನ ಮಾತನ್ನು ಕೇಳಿ ಬುದ್ಧಿವಂತ ಮಾರುತಿಯು ಬ್ರಹ್ಮಾಸ್ತ್ರವನ್ನು ಸಮ್ಮಾನಿಸುತ್ತಾ ಅವನಲ್ಲಿ ಹೀಗೆ ಹೇಳಿದನು: ನೆನಪಿರಲಿ, ಇಂದಿನ ಕಾಲದಲ್ಲಿಯೂ ಕೂಡ ಅಯೋಗ್ಯರು ರಾಕ್ಷಸರು ಆದಂತಹ ಸಂತತಿಯನ್ನು ಅವರು ಮನುಷ್ಯರು ಎಂದೇ ಭಾವಿಸಿ ಅವರಿಗೆ ಸಮಾನವಾದ ಗೌರವ ನೀಡಬೇಕೆಂಬ ಹುಚ್ಚು ಹಂಬಲದಲ್ಲಿ ಅವರು ಮಾಡಿದ ಎಲ್ಲ ಆಟಾಟೋಪಗಳನ್ನು ನಾವು ಸಹಿಸಿಕೊಂಡಿದ್ದರೆ ಆ ರಾಕ್ಷಸರ ಬಲವು ಹೆಚ್ಚಿ ಮುಂದೊಂದು ದಿನ ನಾವೆಲ್ಲರೂ ಸರ್ವನಾಶವಾಗುವಂತಹ ಸ್ಥಿತಿ ಖಂಡಿತವಾಗಿ ಬರುತ್ತದೆ. ಅಸ್ಮಿನ್ನಸ್ತ್ರೇ ಹತಿ ಸೈನ್ಯೇ ವಾನರಾಣಾಂ ತರಸ್ವಿನಾಂ ಯೋ ಯೋ ಧಾರಯತೆ ಪ್ರಾಣಾಂಸ್తం ತಮಾಶ್ವಾಸಯಾಮಹೇ. ಮಾರುತಿಯು ಹೇಳುತ್ತಿರುವನು: ರಾಕ್ಷಸರಾಜನೇ, ಈ ಅಸ್ತ್ರದಿಂದ ಗಾಯಗೊಂಡು ಬದುಕಿರುವ ವೇಗಶಾಲಿ ವಾನರ ಸೈನಿಕರಿಗೆ ನಾವು ಹೋಗಿ ಆಶ್ವಾಸನೆಯನ್ನು ನೀಡಬೇಕು. ಬಹುಶಃ ಆ ಸಂದರ್ಭದಲ್ಲಿ ಕೇವಲ ವಿಭೀಷಣ ಮತ್ತು ಹನುಮಂತ ಅವರಿಬ್ಬರು ಮಾತ್ರವೇ ಓಡಾಡುವ ಸ್ಥಿತಿಯಲ್ಲಿದ್ದರು ಎಂದು ಕಾಣುತ್ತದೆ. ಉಳಿದವರೆಲ್ಲರೂ ನೆಲಕಚ್ಚಿದ್ದರು. ತಾವುಭೌ ಯುಗ ಪದ್ವೀರೌ ಹನುಮದ್ರಾಕ್ಷಸೋತ್ತಮೋ ಉಲ್ಕಾಹಸ್ತೌ ತದಾ ರಾತ್ರೌ ರಣಶೀರ್ಷೆ ವಿಚೇರತುಃ. ಆಗ ರಾತ್ರಿಯಾಗಿತ್ತು. ಅದರಿಂದ ಹನುಮಂತ ಮತ್ತು ರಾಕ್ಷಸ ಪ್ರವರ ಇಬ್ಬರು ವೀರರು ತಮ್ಮ ಕೈಯಲ್ಲಿ ಪಂಜನ್ನು ಹಿಡಿದುಕೊಂಡು ಒಟ್ಟಿಗೆ ರಣಭೂಮಿಯಲ್ಲಿ ವಿಚರಿಸುತ್ತಿದ್ದರು. ಭಿನ್ನಲಾಂಗೂಲ ಹಸ್ತೋರು ಪಾದಾಂಗುಲಿ ಶಿರೋಧರೈಃ ಸ್ರವದ್ಭಿಃ ಗಾತ್ರೈ ಪ್ರಸ್ರವದ್ಭಿಃ ಪ್ರಮಂತತಃ ಪತಿತೈಃ ಪರ್ವತಾಕಾರೈರ್ವಾನರೈರಭಿಸಂವೃತಾಂ ಶಸ್ತ್ರೈಶ್ಚ ಪತಿತೈರ್ದೀಪ್ತೈರ್ದೃಶಾತೆ ವಸುಂಧರಾಂ. ಬಾಲ, ಕೈ, ಕಾಲು, ತೊಡೆ, ಬೆರಳು ಮತ್ತು ಮುಂತಾದ ಅವಯವಗಳು ತುಂಡಾಗಿ ಶರೀರದಿಂದ ರಕ್ತ ಹರಿಸುತ್ತಾ ಪರ್ವತಾಕಾರ ವಾನರರು ಬಿದ್ದು ಅಲ್ಲೆಲ್ಲ ಭೂಮಿಯೆಲ್ಲ ತುಂಬಿ ಹೋಗಿತ್ತು. ಹಾಗೂ ಹೊಳೆಯುವ ಅಸ್ತ್ರ ಶಸ್ತ್ರಗಳಿಂದ ಅಲ್ಲಿ ಮುಚ್ಚಿ ಹೋಗಿತ್ತು. ಈ ಸ್ಥಿತಿಯಲ್ಲಿದ್ದ ರಣಭೂಮಿಯನ್ನು ಹನುಮಂತ ಮತ್ತು ವಿಭೀಷಣರು ನೋಡಿದರು. ಸುಗ್ರೀವಮಂಗದಂ ನೀಲಂ ಶರಭಂ ಗಂಧಮಾದನಂ ಜಾಂಬವಂತಂ ಸುಷೇಣಂಚ ವೇಗದರ್ಶಿನಮೇವ ಚ ಮೈಂದಂ ನಲಂ ಜ್ಯೋತಿಮುಖಂ ದ್ವಿವಿಧಂ ಚಾಪಿ ವಾನರಂ ವಿಭೀಷಣೋ ಹನುಮಾಂಶ್ಚ ದದೃಶಾತೆ ಹತಾನ್ ರಣೇ. ಸುಗ್ರೀವ, ಅಂಗದ, ನೀಲ, ಶರಭ, ಗಂಧಮಾದನ, ಜಾಂಬವಂತ, ಸುಷೇಣ, ವೇಗದರ್ಶಿ, ಮೈಂದ, ನಲ, ಜ್ಯೋತಿರ್ಮುಖ ಮತ್ತು ದ್ವಿವಿಧ ಇವರೆಲ್ಲ ವಾನರರು ಯುದ್ಧದಲ್ಲಿ ಗಾಯಗೊಂಡು ಬಿದ್ದಿರುವುದನ್ನು ಹನುಮಂತ ವಿಭೀಷಣರು ನೋಡಿದರು. ಸಪ್ತಷಷ್ಟಿರ್ಹತಾ ಕೋಟ್ಯೋ ವಾನರಾಣಾಂ ತರಸ್ವಿನಾಂ ಅಹ್ನಃ ಪಂಚಮಶೇಷೇಣ ವಾಲ್ಲಭೇನ ಸ್ವಯಂಭುವಃ. ಬ್ರಹ್ಮದೇವರ ಪ್ರಿಯ ಅಸ್ತ್ರ ಬ್ರಹ್ಮಾಸ್ತ್ರವು ಹಗಲಿನ 4 ಭಾಗ ಕಳೆಯುವಷ್ಟರಲ್ಲಿ 67 ಕೋಟಿ ವಾನರರನ್ನು ಸಂಹರಿಸಿತ್ತು. ಕೇವಲ 5ನೆಯ ಭಾಗ ಸಾಯಾಹ್ನ ಕಾಲ ಉಳಿದಿರುವಾಗ ಬ್ರಹ್ಮಾಸ್ತ್ರದ ಪ್ರಯೋಗ ನಿಂತು ಹೋಗಿತ್ತು. ಸಾಗರೌಘ ನಿಭಂ ಭೀಮಂ ದೃಷ್ಟ್ವಾ ಬಾಣಾರ್ದಿತಂ ಬಲಂ
ಮಾರ್ಗತೇಜಾಂಬವಂತಂಚ ಹನುಮಾನ್ ಸ ವಿಭೀಷಣ. ಸಮುದ್ರದಂತಿರುವ ವಿಶಾಲ ಹಾಗೂ ಭಯಂಕರ ವಾನರ ಸೈನಿಕರು ಬಾಣಗಳಿಂದ ಪೀಡಿತರಾಗಿರುವುದನ್ನು ವಿಭೀಷಣ ಸಹಿತ ಹನುಮಂತನು ನೋಡಿ ಜಾಂಬವಂತನನ್ನು ಹುಡುಕತೊಡಗಿದನು. ಸ್ವಭಾವಜರಯಾ ಯುಕ್ತಂ ವೃದ್ಧಂ ಶರಶತೈಸ್ಥಿತಂ ಪ್ರಜಾಪತಿಸುತಂ ವೀರಂ ಶಾಮ್ಯಂತಮಿವ ಪಾವಕಂ ದೃಷ್ಟ್ವಾ ಸಮಭಿಸಂಕ್ರಮ್ಯ ಪೌಲಸ್ತ್ಯೋ ವಾಕ್ಯಮಬ್ರವೀತ್ ಪ್ರಚ್ಛಿದಾಯ ಶರೈಸ್ತೀಕ್ಷ್ಣೈರ್ನಪ್ರಾಣಾಧ್ವಂಸಿತಾಂಸ್ತವ ಪ್ರಾಣಾಧ್ವಂಸಿತಾಸ್ತವ. ಬ್ರಹ್ಮದೇವರ ಪುತ್ರ ವೀರ ಜಾಂಬವಂತನು ಸ್ವಾಭಾವಿಕ ಮುದುಕನಾಗಿದ್ದ. ಅವನ ಶರೀರದಲ್ಲಿ 100 ಬಾಣಗಳು ಚುಚ್ಚಿದ್ದವು. ಆದ್ದರಿಂದ ಅವನು ಉಪಶಮನಗೊಂಡ ಅಗ್ನಿಯಂತೆ ಕಂಡುಬರುತ್ತಿದ್ದನು. ಅವನನ್ನು ನೋಡಿ ವಿಭೀಷಣನು ಅವನ ಬಳಿಗೆ ಹೋಗಿ ಹೇಳಿದನು, ಆರ್ಯನೇ, ಈ ಹರಿತವಾದ ಬಾಣಗಳ ಪ್ರಹಾರದಿಂದ ನಿನ್ನ ಪ್ರಾಣಗಳು ನಾಶ ಹೊಂದಿಲ್ಲವಲ್ಲ? ವಿಭೀಷಣ ವಚ ಶ್ರುತ್ವಾ ಜಾಂಬವಾನ್ ರಕ್ಷ ಪುಂಗವಃ ಗಿರೀನ್ ವಾಕ್ಯಮಿದಂ ವಚನಮಬ್ರವೀತ್. ವಿಭೀಷಣನು ವೃಕ್ಷರಾಜ ಜಾಂಬವಂತನ ಬಳಿಗೆ ಹೋಗಿ ಆತನು ಪ್ರಾಣದಿಂದ ಇರುವನೇ, ಬದುಕಿರುವನೇ ಎಂದು ಕೇಳಿದಾಗ ಆ ಜಾಂಬವಂತನು ಬಹಳ ಕಷ್ಟದಿಂದ ತಡವರಿಸುತ್ತಾ ಈ ಪ್ರಕಾರವಾಗಿ ಹೇಳಿದನು. ನೈರತೇಂದ್ರ ಮಹಾವೀರ್ಯ ಸ್ವರೇಣ ತ್ವಾಭಿಲಕ್ಷಯೇ ವೃದ್ಧಗಾತ್ರ ಸ್ಥಿತೈರ್ಬಾಣೈರ್ನತ್ವಾಂ ಪಶ್ಯಾಮಿ ಚಕ್ಷುಷಾ. ಮಹಾಪರಾಕ್ರಮಿ ರಾಕ್ಷಸರಾಜನೇ, ನಾನು ಕೇವಲ ನಿನ್ನ ಸ್ವರದಿಂದ ಗುರುತಿಸಿದೆ. ನನ್ನ ಸರ್ವಾಂಗಕ್ಕೆ ಚೂಪಾದ ಬಾಣಗಳು ನೆಟ್ಟಿವೆ. ಆದ್ದರಿಂದ ನಾನು ಕಣ್ಣು ಬಿಟ್ಟು ನಿನ್ನನ್ನು ನೋಡಲಾರೆ. ಅಂದನಾ ಸುಪ್ರಜಾಯೇನ ಮಾತರಿಷ್ಟ್ವಾಚ ಸುವ್ರತ ಹನುಮಾನ್ ವಾನರ ಶ್ರೇಷ್ಠ ಪ್ರಾಣಾನ್ ಧಾರಯತೆ ಕ್ವಚಿತ್. ಸುವ್ರತನೇ, ವಿಭೀಷಣನೇ, ಅಂಜನಾದೇವಿಯ ಉತ್ತಮ ಪುತ್ರ ಹಾಗೂ ವಾಯುದೇವರ ಶ್ರೇಷ್ಠ ಪುತ್ರ ವಾನರ ಶ್ರೇಷ್ಠ ಹನುಮಂತನು ಜೀವಿಸಿ ಇರುವನೇ. ಶ್ರುತ್ವಾ ಜಾಂಬವತೋ ವಾಕ್ಯಮುವಾಚೇದಂ ವಿಭೀಷಣಃ ಆರ್ಯಪುತ್ರಾವತಿಕ್ರಮ್ಯ ಕಸ್ಮಾತ್ ಪೃಚ್ಛಸಿ ಮಾರುತಿಂ. ಜಾಂಬವಂತನ ಈ ಪ್ರಶ್ನೆಯನ್ನು ಕೇಳಿ ವಿಭೀಷಣನು ಕೇಳುತ್ತಾನೆ, ವೃಕ್ಷರಾಜನೇ, ಮಹಾರಾಜಕುಮಾರರಿಬ್ಬರನ್ನು ಬಿಟ್ಟು ನೀನು, ಅಂದರೆ ರಾಮಲಕ್ಷ್ಮಣರು ಯೋಗ್ಯವಾಗಿರುವರೆ, ಕ್ಷೇಮವಾಗಿರುವರೆ ಎಂಬುದನ್ನು ಕೇಳದೆ ಕೇವಲ ಹನುಮಂತನನ್ನೇ ಏಕೆ ಕೇಳುತ್ತಿರುವೆ? ನೈವ ರಾಜನಿ ಸುಗ್ರೀವೇ ನಾಂಗದೇನಾಪಿ ರಾಘವೇ ಆರ್ಯ ಸಂದರ್ಶಿತ ಸ್ನೇಹೋ ಯಥಾ ವಾಯುಸುತೆ ಪರಃ. ಆರ್ಯನೇ, ನೀನು ಪವನಪುತ್ರ ಹನುಮಂತನ ಮೇಲೆ ಇರುವ ಪ್ರಗಾಧ ಪ್ರೇಮದಷ್ಟು ಸುಗ್ರೀವನ ಮೇಲೆ, ಅಂಗದನ ಮೇಲೆ ಹಾಗೂ ಶ್ರೀರಾಮನ ಮೇಲೆಯೂ ಸ್ನೇಹ ಕಾಣುವುದಿಲ್ಲವಲ್ಲ? ಇಲ್ಲಿ ಸ್ನೇಹ ಉಪಚರಿಸಿಕೊಂಡ ಅಥವಾ ವಿಚಾರಿಸಿಕೊಂಡರೆಂದ ಮಾತ್ರಕ್ಕೆ ಅವರ ಮೇಲೆ ಮಾತ್ರ ಸ್ನೇಹವಿದೆ, ಉಳಿದವರ ಮೇಲೆ ಸ್ನೇಹವಿಲ್ಲ ಎಂದಲ್ಲ. ಆದರೆ ಇನ್ನೇನು ಪ್ರಾಣ ಹೋಗುವಂತಹ ಆ ಪರಿಸ್ಥಿತಿಯಲ್ಲೂ ಜಾಂಬವಂತನು ಹನುಮಂತನು ಬದುಕಿರುವನೇ ಎಂದು ಕೇಳುವಾಗ ರಾಮಲಕ್ಷ್ಮಣರನ್ನು, ಸುಗ್ರೀವನನ್ನು, ಅಂಗದನನ್ನು, ಅಂದರೆ ರಾಜನಾದ ಸುಗ್ರೀವನಾಗಲಿ ವಯೋರಾಜನಾದ ಅಂಗದನನ್ನಾಗಲಿ ವಿಚಾರಿಸದಿರುವುದನ್ನು ಕಂಡು ವಿಭೀಷಣನು ಆಶ್ಚರ್ಯಗೊಳ್ಳುತ್ತಾನೆ. ಪ್ರಾಣ ಹೋಗುವ ಆ ಸಂದರ್ಭದಲ್ಲಿಯೂ ಕೂಡ ಜಾಂಬವಂತನ ನಿಷ್ಠೆ ಬದಲಾಗಿಲ್ಲ. ಆತ ಇಡೀ ವಾನರ ಸೈನ್ಯದ ಒಲವನ್ನು ನೋಡುತ್ತಿದ್ದಾನೆ. ವಿಭೀಷಣ ವಚ ಶ್ರುತ್ವಾ ಜಾಂಬವಾನ್ ವಾಕ್ಯಮಬ್ರವೀತ್ ಶೃಣು ನೈಋತ ಶಾರ್ದೂಲ ತಸ್ಮಾತ್ ಪೃಚ್ಛಾಮಿ ಮಾರುತಿಂ. ವಿಭೀಷಣನ ಮಾತನ್ನು ಕೇಳಿ ಜಾಂಬವಂತನು ಹೇಳುತ್ತಾನೆ, ರಾಕ್ಷಸರಾಜನೇ, ನಾನು ಪವನಕುಮಾರ ಹನುಮಂತನನ್ನು ಏಕೆ ಕೇಳುತ್ತಿದ್ದೇನೆ ಎಂಬುದನ್ನು ಹೇಳುತ್ತೇನೆ ಕೇಳು. ಅಸ್ಮಿನ್ ಜೀವತಿ ವೀರೇತು ಹತಮಪ್ರಹತಂ ಬಲಂ ಹನುಮತ್ಪ್ರಾಣೇ ಜೀವಂತೋಪಿ ಮೃತಾಮಯಂ. ಈ ವೀರವರ ಹನುಮಂತನು ಬದುಕಿದ್ದರೆ ಈ ಸತ್ತಿರುವ ಸೈನ್ಯವು ಜೀವಿತವೇ ಆಗಿದೆ ಎಂದು ತಿಳಿ. ಅವನ ಪ್ರಾಣಗಳು ಹೊರಟು ಹೋದರೆ ನಾವು ಬದುಕಿದ್ದರೂ ಸತ್ತಂತೆಯೇ ಸರಿ. ಭರತೆ ಮಾರುತಿ ಸ್ಥಾತ ಮಾರುತ ಪ್ರತಿಮೋ ಯುಧಿ ಮಾರುತ ಪ್ರತಿಮೋ ಯದಿ ವೈಶ್ವಾನರ ಸಮೋ ವೀರ್ಯೇ ಜೀವಿಷಾತ ತಥೋ ಭವೇತ್. ಅಯ್ಯ, ವಾಯುವಿನಂತಹ ವೇಗಶಾಲಿ
ಅಗ್ನಿಯಂತೆ ಪರಾಕ್ರಮಿ ಪವನಕುಮಾರ ಹನುಮಂತನು ಜೀವಿಸಿದ್ದರೆ ನಾವೆಲ್ಲರೂ ಬದುಕುಳಿಯಲು ಆಶಿಸಬಹುದು. ತಥೋ ವೃದ್ಧಮುಪಾಗಮ್ಯ ನಿಯಮೇನಾಭ್ಯವಾದಯತ್ ಜಾಂಬವತಃ ಪಾದೌ ಹನುಮಾನ್ ಮಾರುತಾತ್ಮಜಃ. ವೃದ್ಧ ಜಾಂಬವಂತನು ಹೀಗೆ ಹೇಳುತ್ತಲೇ ಪವನನಂದನ ಹನುಮಂತನು ಅವನ ಬಳಿಗೆ ಬಂದನು ಮತ್ತು ವಿನೀತನಾಗಿ ಕಾಲಿಗೆ ಬಿದ್ದು ಪ್ರಣಾಮ ಮಾಡಿದನು. ಶ್ರುತ್ವಾ ಹನುಮತೋ ವಾಕ್ಯಂ ತದಾ ವಿವ್ಯಥಿತೇಂದ್ರಿಯಃ ಪುನರ್ಜಾತಮಿವಾತ್ಮಾನಂ ಮನ್ಯತೆ ಸ್ಮರ್ತಪುಂಗವಃ. ಹನುಮಂತನು ಧ್ವನಿ ಕೇಳುತ್ತಲೇ ಜಾಂಬವಂತನಿಗೆ ಎಲ್ಲ ಇಂದ್ರಿಯಗಳ ಬಾಣಗಳ ಪ್ರಹಾರದಿಂದ ಪೀಡಿತವಾಗಿದ್ದರು ತನ್ನ ಪುನರ್ಜನ್ಮವಾದಂತೆ ಅನಿಸಿತು. ತಥೋ ಬ್ರವೀನ್ ಮಹಾತೇಜ ಹನುಮಂತಂ ಸ ಜಾಂಬವಾನ್ ಆಗತ್ಯ ಹರಿಷಾರ್ದೂಲ ವಾನರಾಂಸ್ತ್ರಾತುಮರ್ಹಸಿ. ಮತ್ತೆ ಆ ಮಹಾ ತೇಜಸ್ವಿ ಜಾಂಬವಂತನು ಹನುಮಂತನಲ್ಲಿ ಹೇಳಿದನು, ವಾನರ ಸಿಂಹನೇ, ಬಾ, ಸಮಸ್ತ ವಾನರರನ್ನು ನೀನೇ ಈಗ ರಕ್ಷಿಸಬೇಕು. ನಾನ್ಯೋ ವಿಕ್ರಮ ಪರ್ಯಾಪ್ತಿಸ್ತ್ವಮೇಷಾಂ ಪರಮಾಸಕ ತತ್ಪರಾಕ್ರಮ ಕಾಲೋಯಂ ನಾನ್ಯಂ ಪಶ್ಯಾಮಿ ಕಂಚನ. ನೀನಲ್ಲದೆ ಬೇರೆ ಯಾರೂ ಪೂರ್ಣ ಪರಾಕ್ರಮದಿಂದ ಕೂಡಿಲ್ಲ. ನೀನೇ ಇವರೆಲ್ಲರ ಸಹಾಯಕನಾಗು. ಈಗ ನಿನ್ನ ಪರಾಕ್ರಮದ ಸಮಯವಾಗಿದೆ. ಬೇರೆ ಯಾರನ್ನು ಇದಕ್ಕೆ ಯೋಗ್ಯವಾಗಿ ನಾನು ನೋಡುವುದಿಲ್ಲ. ರಕ್ಷಮಾನರ ವೀರಾಣಾಮನೀಕಾನಿ ಪ್ರಹರ್ಷಯ ವಿಶಲ್ಯೌ ಕುರು ಚಾಪ್ಯೇತೌ ಸಾಧಿತೌ ರಾಮ ಲಕ್ಷ್ಮಣೌ. ನೀನು ಕರಡಿ ಮತ್ತು ವಾನರ ವೀರರ ಸೈನ್ಯಕ್ಕೆ ಹರ್ಷ ತಂದುಕೊಟ್ಟು ಬಾಣಗಳಿಂದ ಪೀಡಿತರಾದ ರಾಮ ಲಕ್ಷ್ಮಣರ ಶರೀರದಿಂದ ಬಾಣಗಳನ್ನು ಕಿತ್ತು ಸ್ವಸ್ಥಗೊಳಿಸು. ಮುಪರ್ಯುಪರಿ ಸಾಗರಂ ಹಿಮವಂತಂ ನಗಶ್ರೇಷ್ಠಂ ಹನುಮನ್ ಗಂತುಮರ್ಹಸಿ. ಹನುಮಂತ, ಸಮುದ್ರದ ಮೇಲಿನಿಂದ ಹಾರಿ ಬಹಳ ದೂರದ ದಾರಿ ಕ್ರಮಿಸಿ ನೀನು ಪರ್ವತ ಶ್ರೇಷ್ಠ ಹಿಮಾಲಯಕ್ಕೆ ಹೋಗಬೇಕು. ತತಃ ಕಾಂಚನ ಮೃತ್ಯುಕ್ತಂ ಋಷಭಂ ಪರ್ವತೋತ್ತಮಂ ಕೈಲಾಸ ಶಿಖರಂ ಚಾತ್ರ ದ್ರಕ್ಷೂದನ. ಶತ್ರುಸೂದನ, ಅಲ್ಲಿಗೆ ಹೋದಾಗ ನಿನಗೆ ಬಹಳ ಎತ್ತರ ಸುವರ್ಣಮಯ ಉತ್ತಮ ಋಷಭ ಪರ್ವತ ಹಾಗೂ ಕೈಲಾಸ ಶಿಖರದ ದರ್ಶನವಾಗುವುದು. ತಯೋ ಶಿಖರಯೋರ್ಮಧ್ಯೆ ಪ್ರದೀಪ್ತಮತುಲ ಪ್ರಭಂ ಸರ್ವೌಷಧಿಯುತಂ ವೀರ ದ್ರಕ್ಷೋಷಧಿ ಪರ್ವತಂ. ವೀರನೇ, ಆ ಎರಡು ಪರ್ವತದ ನಡುವೆ ಒಂದು ಔಷಧೀಯ ಅತ್ಯಂತ ದೀಪ್ತಿಮಂತ ಪರ್ವತ ಕಂಡು ಬಂದೀತು. ಅದು ಎಣಿಸಲಾರದಷ್ಟು ಹೊಳೆಯುತ್ತಿದೆ. ಆ ಪರ್ವತವು ಎಲ್ಲ ಪ್ರಕಾರದ ಔಷಧಿಗಳಿಂದ ಯುಕ್ತವಾಗಿದೆ. ತಸ್ಯ ವಾನರ ಶಾರ್ದೂಲಶ್ಚತಸ್ರೋ ಮೂರ್ಧ್ನಿ ಸಂಭವಾಃ ರಕ್ಷಸ್ಯೋಷಧಯೋ ದೀಪ್ತಾ ದೀಪಯಂತ್ಯರ್ದಿಶೋ ದಶ. ವಾನರ ಸಿಂಹನೇ, ಅದರ ಶಿಖರದಲ್ಲಿ ಉತ್ಪನ್ನವಾದ 4 ಔಷಧಿಗಳು ನಿನಗೆ ಕಂಡು ಬಂದೀತು. ಅವು ತನ್ನ ಪ್ರಭೆಯಿಂದ ದಿಕ್ಕುಗಳನ್ನು ಪ್ರಕಾಶಿತಗೊಳಿಸುತ್ತಿರುತ್ತವೆ. ಮೃತ ಸಂಜೀವಿನಿಂ ಚೈವ ವಿಶಲ್ಯಕರಣೀಮಪಿ ಸುವರ್ಣ್ಯಕರಣೀಂ ಚೈವ ಸಂಧಾನೀಂ ಚ ಮಹೌಷಧೀಂ. ಅವುಗಳ ಹೆಸರು ಮೃತ ಸಂಜೀವಿನಿ, ವಿಶಲ್ಯಕರಣಿ, ಸುವರ್ಣಕರಣಿ ಮತ್ತು ಸಂಧಾನಿ ಎಂದು ಇವೆ. ತಾ ಸರ್ವಾ ಹನುಮನ್ ಗೃಹ್ಯ ಕ್ಷಿಪ್ರಮಾಗಂತುಮರ್ಹಸಿ ಆಶ್ವಾಸಯ ಹರೀನ್ ಪ್ರಾಣೈರ್ಯೋಜ್ಯ ಗಂಧವಾತ್ಮಜ. ಪವನಕುಮಾರ ಹನುಮಂತನೇ, ನೀನು ಆ ಎಲ್ಲ ಔಷಧಿಗಳನ್ನು ಬೇಗನೆ ತೆಗೆದುಕೊಂಡು ಬಾ ಹಾಗೂ ವಾನರರಿಗೆ ಪ್ರಾಣದಾನ ಕೊಟ್ಟು ಆಶ್ವಾಸನೆ ಕೊಡು. ತತ್ವಾ ಜಾಂಬವತೋ ವಾಕ್ಯಂ ಹನುಮಾನ್ ಮಾರುತಾತ್ಮಜಃ ಆಪೂರ್ಯತ ಬಲೋದರ್ಶೈರ್ವಾಯುವೇಗೈರಿವಾರ್ಣವಃ. ಜಾಂಬವಂತನ ಮಾತನ್ನು ಕೇಳಿ ವಾಯುನಂದನ ಹನುಮಂತನು ಮಹಾಸಾಗರವು ವಾಯುವೇಗದಿಂದ ವ್ಯಾಪ್ತವಾಗುವಂತೆ ಅಸೀಮ ಬಲದಿಂದ ತುಂಬಿಕೊಂಡನು. ಸಪರ್ವತ ತಟಾಗ್ರಸ್ತ ಕ್ರೀಡಯನ್ ಪರ್ವತೋತ್ತಮಂ ಹನುಮಾನ್ ದೃಶ್ಯತೆ ವೀರೋ ದ್ವಿತೀಯ ಇವ ಪರ್ವತಃ. ವೀರ ಮಾರುತಿಯು ಒಂದು ಪರ್ವತದ ಶಿಖರದಲ್ಲಿ ನಿಂತು ಆ ಉತ್ತಮ ಪರ್ವತವನ್ನು ಕಾಲಿನಿಂದ ಒತ್ತುತ್ತಾ ಇನ್ನೊಂದು ಪರ್ವತದಂತೆ ಕಂಡುಬಂದನು. ಹರಿಪಾದವೇ ನಿರ್ಭಗ್ನೋ ನಿಶಸಾದ ಸ ಪರ್ವತಃ
ನ ಶಶಾಕ ತದಾತ್ಮಾನಂ ಸೋಢುಂ ಭೃಶ ನಿಪೀಡಿತಃ. ಹನುಮಂತನ ಚರಣಗಳ ಭಾರದಿಂದ ಆ ಪರ್ವತವು ಭೂಮಿಯೊಳಗೆ ಸೇರಿ ಹೋಯಿತು. ಹನುಮಂತನ ಹೆಚ್ಚಾದ ಪಾದಪೀಡನೆಯಿಂದ ಆ ಪರ್ವತವು ತನ್ನ ಇರುವಿಕೆಯನ್ನು ಉಳಿಸಿಕೊಳ್ಳಲಿಲ್ಲ. ತಸ್ಯ ಪೇತುರ್ನಗಾ ಭೂಮೌ ಹರಿವೇಗಚ್ಚ ಜಜ್ವಲುಃ ಶೃಂಗಾಣಿ ಚ ವ್ಯಕೀರ್ಯಂತ ಪೀಡಿತಸ್ಯ ಮಹನೋಮತ. ಹನುಮಂತನ ಭಾರದಿಂದ ಪೀಡಿತವಾದ ಆ ಪರ್ವತದ ವೃಕ್ಷಗಳು ಅದರ ವೇಗದಿಂದ ತುಂಡಾಗಿ ಭೂಮಿಗೆ ಬಿದ್ದು ಹೋದವು, ಎಷ್ಟೋ ಉರಿದು ಹೋದವು. ಜೊತೆಗೆ ಆ ಪರ್ವತದ ಶಿಖರಗಳು ಕುಸಿದು ಹೋದವು. ತಸ್ಮಿನ್ ಸಂಪೀಡ್ಯಮಾನೇತು ಭಗ್ನದ್ರುಮಶಿಲಾತಲೆ ನಶೇ ಕುರ್ವಾನರಾಸ್ಥಾತುಂ ಘೂರ್ಣಮಾನಿ ನಗೋತ್ತಮೆ. ಹನುಮಂತನು ಒತ್ತಿದಾಗ ಆ ಶ್ರೇಷ್ಠ ಪರ್ವತ ನಡುಗತೊಡಗಿತು. ಅದರ ವೃಕ್ಷ ಮತ್ತು ಶಿಲೆಗಳು ಒಡೆದು ತುಂಡಾಗಿ ಬೀಳತೊಡಗಿತು. ಆದ್ದರಿಂದ ವಾನರರು ಅಲ್ಲಿ ನಿಲ್ಲದಾದರು. ಆಘೂರ್ಣಿತ ಮಹಾದ್ವಾರ ಪ್ರಭಗ್ನ ಗ್ರಹ ಗೋಪುರ ಲಂಕಾ ತ್ರಾಸಾಕುಲಾರಾತ್ರೌ ಪ್ರನೃತ್ಯೇವಾಭವತ್ತದ. ಲಂಕೆಯ ವಿಶಾಲ ಎತ್ತರವಾದ ದ್ವಾರವು ನಡುಗಿ ಹೋಯಿತು. ಭೂಮಿಗಳು ಕುಸಿದು ಹೋದವು, ಮನೆಗಳು ಕುಸಿದು ಹೋದವು. ಇಡೀ ನಗರಿಯೇ ಭಯದಿಂದ ವ್ಯಾಕುಲವಾಗಿ ರಾತ್ರಿಯಲ್ಲಿ ಕುಣಿಯುತ್ತಿದೆಯೋ ಎಂದೆನಿಸುತ್ತಿತ್ತು. ಪೃಥಿವೀಧರ ಸಂಕಾಶೋ ನಿಪೀಡ್ಯ ಪೃಥಿವೀಧರಂ ಪೃಥಿವೀಂ ಕ್ಷೋಭಯಾಮಾಸ ಸಾರ್ಣವಂ ಮಾರುತಾತ್ಮಜಃ. ಪರ್ವತಾಕಾರ ಮಾರುತಿಯು ಆ ಪರ್ವತವನ್ನು ಒತ್ತಿದಾಗ ಪೃಥಿವಿ ಮತ್ತು ಸಮುದ್ರಗಳು ಅಲ್ಲೋಲ ಕಲ್ಲೋಲವಾದವು. ಆರುರೋಹ ತದಾ ತಸ್ಮಾತ್ ದರಿರ್ಮಲಯ ಪರ್ವತಂ ಮೇರುಮಂದರ ಸಂಕಾಶಂ ದಾನಾ ಪ್ರಸ್ರವಣಾಕುಲಂ. ಅನಂತರ ಅಲ್ಲಿಂದ ಮುಂದುವರೆದು ಅವನು ಮೇರು ಮಂದರಾಚಲದಂತೆ ಎತ್ತರವಾದ ಅನೇಕ ಜಲಪಾತಗಳಿಂದ ಕೂಡಿದ್ದ ಮಲಯಾಚಲವನ್ನು ಹತ್ತಿದನು. ದ್ರುಮಲತಾಕೀರ್ಣಂ ವಿಕಾಸಿಕಮಲೋತ್ಪಲಂ ಸೇವಿತಂ ದೇವ ಗಂಧರ್ವೈ ಷಷ್ಟಿಯೋಜನಮುಚ್ಛ್ರಿತಂ. ಅಲ್ಲಿ ಬಗೆ ಬಗೆಯ ವೃಕ್ಷ ಲತೆಗಳು ಹಬ್ಬಿದ್ದವು, ಕಮಲ ಕುಮುದಗಳು ಅರಳಿದ್ದವು. 60 ಯೋಜನ ಎತ್ತರವಾದ ಆ ಪರ್ವತವನ್ನು ದೇವತೆಗಳು ಗಂಧರ್ವರು ಸೇವಿಸುತ್ತಿದ್ದರು. ವಿದ್ಯಾಧರೈರ್ ನಿಷೇವಿತಂ ನಾನಾ ಮೃಗಗಣಾಕೀರ್ಣಂ ಬಹುಕಂದರ ಶೋಭಿತಂ. ವಿದ್ಯಾಧರರು, ಋಷಿ, ಮುನಿ, ಅಪ್ಸರೆಯರು ಅಲ್ಲಿ ವಾಸಿಸುತ್ತಿದ್ದರು. ಅನೇಕ ರೀತಿಯ ಮೃಗಪಕ್ಷಿಗಳು ಎಲ್ಲೆಡೆ ವ್ಯಾಪಿಸಿಕೊಂಡಿದ್ದವು. ಅನೇಕ ಕಂದರಗಳಿಂದ ಆ ಪರ್ವತ ಶೋಭಿಸುತ್ತಿತ್ತು. ಸರ್ವಾನಾಕುಲಯಂಸ್ತತ್ರ ರಕ್ಷಗಂಧರ್ವ ಕಿನ್ನರಾಂ ಹನುಮಾನ್ ಮೇಘ ಸಂಕಾಶೋ ವವೃಧೇ ಮಾರುತಾತ್ಮಜಃ. ಮಾರುತಾತ್ಮಜನು ಅಲ್ಲಿ ವಾಸಿಸುವ ಯಕ್ಷ, ಗಂಧರ್ವ, ಕಿನ್ನರ ಮುಂತಾದವರನ್ನು ವ್ಯಾಕುಲಗೊಳಿಸುತ್ತಾ ಮೇಘದಂತೆ ಬೆಳೆಯತೊಡಗಿದನು. ಪದ್ಭ್ಯಾಂ ತು ಶೈಲಮಾಪೀಡ್ಯ ಬಡವಾಮುಖಮನ್ಮುಖಂ ವಿವೃತ್ಯೋಗ್ರಂ ನಾದೋಚ್ಚೈಸ್ತ್ರಾಸಯನ್ ರಜನೀಚರಾನ್. ಅವನು 2 ಕಾಲುಗಳಿಂದ ಆ ಪರ್ವತವನ್ನು ಅದುಮಿ ಉಡಮಾನಲದಂತೆ ತನ್ನ ಭಯಂಕರ ಬಾಯಿಯನ್ನು ಅಗಲಿಸಿ ನಿಶಾಚರರನ್ನು ಹೆದರಿಸುತ್ತಾ ಜೋರಾಗಿ ಗರ್ಜಿಸತೊಡಗಿದನು. ತಸ್ಯ ನಾನದ್ಯಮಾನಸ್ಯ ಶ್ರುತ್ವಾ ನಿನದಮುತ್ತಮಂ ಲಂಕಾಸ್ಥಾರಾಕ್ಷಸವ್ಯಾಘ್ರ ನಶೇಕು ಸ್ಪಂದಿತುಂ ಕ್ವಚಿತ್. ಗಟ್ಟಿಯಾಗಿ ಪದೇ ಪದೇ ಗರ್ಜಿಸುತ್ತಿರುವ ಹನುಮಂತನ ಆ ಮಹಾ ಸಿಂಹನಾದವನ್ನು ಕೇಳಿ ಲಂಕೆಯ ನಿವಾಸಿ ಶ್ರೇಷ್ಠ ರಾಕ್ಷಸರು ಭಯದಿಂದಾಗಿ ಸ್ತಬ್ಧರಾದರು. ನಮಸ್ಕೃತ್ವಾಥ ಸಮುದ್ರಾಯ ಮಾರುತಿರ್ಭೀಮ ವಿಕ್ರಮಃ ರಾಘವಾರ್ಥೇ ಪರಂ ಕರ್ಮ ಸಮೀಹತ ಪರಂತಪಃ. ಭಯಾನಕ ಪರಾಕ್ರಮಿ ಪರಂತಪ ಪವನನಂದನ ಹನುಮಂತನು ಸಮುದ್ರಕ್ಕೆ ವಂದಿಸಿ ಶ್ರೀರಾಮನಿಗಾಗಿ ಮಹಾಪುರುಷಾರ್ಥವನ್ನು ಮಾಡಲು ನಿಶ್ಚಯಿಸಿದನು. ಸಮುದ್ಯಮ್ಯ ಭುಜಂಗ ಕಲ್ಪಂ ವಿನಮ್ಯ ಪೃಷ್ಠಂ ಶ್ರವಣೇ ನಿಕುಚ್ಚ ವಿವೃತ್ಯವರ್ಕತ್ರಂ ವಡವಾಮುಖಾಭ ಮಾಪಪ್ಲುವೇ ವ್ಯೋಮ್ನಿ ಸಚಂಡ ವೇಗ. ಅವನು ತನ್ನ ಸರ್ಪಾಕಾರ ಬಾಲವನ್ನು ಮೇಲಕ್ಕೆತ್ತಿ ಬೆನ್ನು ಬಗ್ಗಿಸಿ 2 ಕಿವಿಗಳನ್ನು ಹಿಂದಕ್ಕೆ ಮಡಚಿ ವಡವಾಮುಖ ಅಗ್ನಿಯಂತೆ ಬಾಯ್ದೆರೆದು ಪ್ರಚಂಡ ವೇಗದಿಂದ ಆಕಾಶಕ್ಕೆ ನೆಗೆದನು. ಸವೃಕ್ಷ ಖಂಡಾಸ್ತರ ಸಾಜಹಾರ
ಶೈಲಾಂಶಿರಾಃ ಪ್ರಾಕೃತವಾನರಾಂಶ್ಚ ಬಾಹುರ್ವೇಗೋದ್ಗತ ಸಂಪ್ರಣುನ್ನಾಸ್ ಆಸ್ತೆ ತೀಕ್ಷ್ಣವೇಗ ಸಲಿಲೆ ನಿಪೇತುಃ. ಹನುಮಂತನು ತನ್ನ ತೀವ್ರ ವೇಗದಿಂದ ಎಷ್ಟು ವೃಕ್ಷ, ಪರ್ವತ, ಶಿಖರ, ಶಿಲೆಗಳನ್ನು ಹಾಗೂ ಅಲ್ಲಿಗಿದ್ದ ಸಾಧಾರಣ ವಾನರನ್ನು ತನ್ನೊಂದಿಗೆ ಹಾರಿಸಿಕೊಂಡು ಹೋದನು. ಅವನ ಭುಜಗಳ, ತೊಡೆಗಳ ವೇಗದಿಂದ ದೂರಕ್ಕೆ ಎಸೆಯಲ್ಪಟ್ಟ ಕಾರಣ ಅವುಗಳ ವೇಗ ಶಾಂತವಾಗಿ ಸಮುದ್ರಕ್ಕೆ ಬಿದ್ದು ಹೋದವು. ಸತೌ ಪ್ರಸಾರ್ಯೋ ರಗಕಭೋಗ ಕಲ್ಪೌ ಭುಜೌ ಭುಜಂಗಾರಿ ನಿಕಾಶವೀರ್ಯಃ ಜಗಾಮ ಶೈಲಂ ನಗರಾಜಮಗ್ರ್ಯಂ ದಿಶಃ ಪ್ರಕರ್ಷನ್ನಿವ ವಾಯುಸೂನುಃ. ಮಹಾಸರ್ಪಗಳಂತೆ ಕಂಡುಬರುವ ಎರಡು ಭುಜಗಳನ್ನು ಚಾಚಿ ಗರುಡನಂತಹ ಪರಾಕ್ರಮಿ ವಾಯುಸುತನು ಸಮಸ್ತ ದಿಕ್ಕುಗಳನ್ನೇ ಸೆಳೆಯುತ್ತಿರುವನೋ ಎಂಬಂತೆ ಹಿಮಾಲಯದ ಕಡೆಗೆ ಸಾಗಿದನು. ಸಸಾಗರಂ ಘೂರ್ಣಿತ ವೀಚಿಮಾಲಂ ತದಂಭಸಾ ಭ್ರಾಮಿತ ಸರ್ವಸತ್ವಂ ಸಮೀಕ್ಷಮಾಣ ಸಹಸಾ ಜಗಾಮ ಚಕ್ರಯಥಾ ವಿಷ್ಣು ಕರಾಗ್ರಮುಕ್ತಂ. ಸುತ್ತುತ್ತಿದ್ದ ಅಲೆಗಳಿಂದ ಕೂಡಿದ್ದ, ಅಲೆಗಳ ಹೊಡೆತಕ್ಕೆ ಅತ್ತ ಇತ್ತ ದೂಡಲ್ಪಡುತ್ತಿದ್ದ ಜಲಜಂತುಗಳಿಂದ ಕೂಡಿದ ಸಮುದ್ರವನ್ನು ನೋಡುತ್ತಾ ಮಾರುತಿಯು ಮಹಾವಿಷ್ಣು ಪ್ರಯೋಗಿಸಿದ ಚಕ್ರದಂತೆ ಮುಂದುವರಿದನು. ಸಪರ್ವತಾನ್ ಪಕ್ಷಿಗಣಾನ್ ಸರಾಂಸಿ ನದೀಸ್ತಟಾಕಾನಿ ಪುರೋತ್ತಮಾನಿ ಸ್ಥಿತಾಂಜನಾಂಸ್ತಾನಪಿ ಸಂಪ್ರವೀಕ್ಷ್ಯ ಜಗಾಮ ವೇಗಾತ್ ಪಿತೃತುಲ್ಯ ವೇಗಃ. ಅವನ ವೇಗ ತಂದೆ ವಾಯುದೇವರಂತೆಗಿತ್ತು. ಅವನು ಅನೇಕಾನೇಕ ಪರ್ವತ, ಪಕ್ಷಿಗಳನ್ನು, ನದಿಗಳನ್ನು, ಸರೋವರ, ನಗರಗಳನ್ನು, ಸಮೃದ್ಧಶಾಲಿ ಪಟ್ಟಣಗಳನ್ನು ನೋಡುತ್ತಾ ವೇಗವಾಗಿ ಮುಂದುವರಿಯುತ್ತಿದ್ದನು. ಆದಿತ್ಯಪಥಮಾಶ್ರಿತ್ಯ ಜಗಾಮ ಸಗತ ಶ್ರಮಃ ಹನುಮಾಂಸ್ತ್ವರಿತೋ ವೀರ ಪಿತುಸ್ತುಲ್ಯ ಪರಾಕ್ರಮಃ. ವೀರ ಮಾರುತಿಯು ತಂದೆಯಂತೆ ಪರಾಕ್ರಮಿ ಹಾಗೂ ತೀವ್ರಗಾಮಿಯಾಗಿದ್ದನು. ಅವನು ಸೂರ್ಯ ಪಥವನ್ನು ಆಶ್ರಯಿಸಿ ಆಯಾಸ ಬಳಲಿಕೆಯೇ ಇಲ್ಲದೆ ಪ್ರಯಾಣ ಮಾಡುತ್ತಿದ್ದನು. ಜವೇನ ಮಹತಾಯುಕ್ತೋ ಮಾರುತಿರ್ವಾತರಂ ಹಸ ಜಗಾಮ ಹರಿಷಾರ್ದೂಲೋ ದಿಶಃಶಬ್ದೇನ ನಾದಯನ್. ವಾನರಸಿಂಹ ಮಾರುತಿಯು ಮಹಾವೇಗದಿಂದ ಕೂಡಿದ್ದು ಎಲ್ಲ ದಿಕ್ಕುಗಳನ್ನು ಪ್ರತಿಧ್ವನಿಸುತ್ತಾ ವಾಯುವೇಗದಿಂದ ಹೋಗುತ್ತಿದ್ದನು. ಸ್ಮರಂಜಾಂಬವತೋ ವಾಕ್ಯಂ ಮಾರುತಿರ್ಭೀಮ ವಿಕ್ರಮಃ ದದರ್ಶ ಸಹಸಾ ಚಾಪಿ ಹಿಮವಂತಂ ಮಹಾಕಪಿಃ. ಭಯಂಕರ ಪರಾಕ್ರಮಿಯಾದ ಹನುಮಂತನು ಜಾಂಬವಂತನ ಮಾತನ್ನು ಸ್ಮರಿಸುತ್ತಾ ಸ್ವಲ್ಪ ಸಮಯದಲ್ಲೇ ಹಿಮವತ್ ಪರ್ವತವನ್ನು ದರ್ಶಿಸಿದನು. ನಾನಾ ಪ್ರಸ್ರವಣೋಪೇತಂ ಬಹುಕಂದರ ನಿರ್ಧರಂ ಶ್ವೇತಾಭ್ರಚಯ ಸಂಕಾಶೈ ಶಿಖರೈಸ್ತರುದರ್ಶನೈಃ ಶೋಭಿತಂ ವಿವಿಧೈರ್ವೃಕ್ಷೈರುರಗಮತ್ ಪರ್ವತೋತ್ತಮಂ. ಆ ಪರ್ವತವು ನಾನಾ ಪ್ರಕಾರದ ಗಿರಿನದಿಗಳಿಂದಲೂ, ಚಿಲುಮೆಗಳಿಂದಲೂ, ಗುಹೆಗಳಿಂದಲೂ ಕೂಡಿದ್ದ ಬಿಳಿಯ ಮೋಡಗಳಂತಿದ್ದ ಸುಂದರವಾದ ಶಿಖರಗಳಿಂದ ಶೋಭಿಸುವ ವಿಧ ವಿಧವಾದ ವೃಕ್ಷಗಳಿಂದಲೂ ಶೋಭಿಸುತ್ತಿರುವ ಹಿಮಾಲಯ ಪರ್ವತಕ್ಕೆ ಮಾರುತಿಯು ಹೋದನು. ಸತಂ ಸಮಾಸಾದ್ಯ ಮಹಾನಗೇಂದ್ರಮತಿ ಪ್ರವೃದ್ಧೋತ್ತಮ ಹೇಮ ಶೃಂಗಂ ಅದರ್ಶ ಪುಣ್ಯಾನಿ ಮಹಾಶ್ರಮಾಣಿ ಸುರರ್ಷಿ ಸಂಘೋತ್ತಮ ಸೇವಿತಾನಿ. ಆ ಮಹಾಪರ್ವತರಾಜನ ಅತಿ ಎತ್ತರವಾದ ಸುವರ್ಣಮಯ ಶಿಖರವನ್ನು ನೋಡಿ ಅಲ್ಲಿಗೆ ಹೋಗಿ ಹನುಮಂತನು ದೇವರ್ಷಿಗಳು ವಾಸಿಸುತ್ತಿದ್ದ ಪರಮ ಪವಿತ್ರ ದೊಡ್ಡ ದೊಡ್ಡ ಆಶ್ರಮಗಳನ್ನು ನೋಡಿದನು. ಸಬ್ರಹ್ಮಕೋಶಂ ರಜತಾಲಯಂ ಚ ಶಕ್ರಾಲಯಂ ರುದ್ರಶರ ಪ್ರಮೋಕ್ಷಂ ಅಯಾನನಂ ಬ್ರಹ್ಮಶಿರಶ್ಚ ದೀಪ್ತಂ ದದರ್ಶ ವೈವಸ್ವತ ಕಿಂಕರಾಂಶ್ಚ. ಅಲ್ಲಿ ಮಾರುತಿಯು ಬ್ರಹ್ಮನ ನಿವಾಸ ಸ್ಥಾನವನ್ನು, ರಜತನಾಭಿಯ ಸ್ಥಾನವಾದ ಕೈಲಾಸ ಶಿಖರವನ್ನು, ಇಂದ್ರಾಲಯವನ್ನು, ರುದ್ರನು ತ್ರಿಪುರಾಸುರನ ಮೇಲೆ ಬಾಣ ಬಿಟ್ಟ ಸ್ಥಳವನ್ನು, ಹಯಗ್ರೀವನ ಸ್ಥಾನವನ್ನು, ಪ್ರಕಾಶಮಾನವಾದ ಬ್ರಹ್ಮಾಸ್ತ್ರ ದೇವತೆಯ ಸ್ಥಾನವನ್ನು ನೋಡಿದರು. ಜೊತೆಗೆ ಯಮಕಿಂಕರರ ಸ್ಥಾನವು ದೃಷ್ಟಿಗೋಚರವಾಯಿತು. ವಕ್ವಾಲಯಂ ವೈಶ್ರವಣಾಲಯಂ ಚ ಸೂರ್ಯಪ್ರಭಂ ಸೂರ್ಯ ನಿಬಂಧನಂ ಚ ಬ್ರಹ್ಮಾಲಯಂ ಶಂಕರ ಕಾರ್ಮುಕಂ ಚ ದದರ್ಶನಾಭಿಂಚ ವಸುಂಧರಾಯಾಃ.
ಇಷ್ಟೇ ಅಲ್ಲದೆ ಅಗ್ನಿಯ, ಕುಬೇರನ ಮತ್ತು ಸೂರ್ಯ ತುಲ್ಯ ತೇಜಸ್ವಿ ದ್ವಾದಶ ಸೂರ್ಯರ ಸಮಾವೇಶ ಸ್ಥಾನವನ್ನು ನೋಡಿದನು. ಚತುರ್ಮುಖ ಬ್ರಹ್ಮನ ಆಸನವನ್ನು, ಶಂಕರನ ಪಿನಾಕ ಧನುಸ್ಸನ್ನು, ಭೂಮಿಯ ನಾಭಿ ಪ್ರದೇಶವನ್ನು ನೋಡಿದನು. ಕೈಲಾಸಮಗ್ರ್ಯಂ ಹಿಮವಚ್ಚಿಲಾಂ ಚ ತತಂ ವೈ ವೃಷಂ ಕಾಂತನ ಶೈಲಮಗ್ರ್ಯಂ ಪ್ರದೀಪ್ತ ಸರ್ವೌಷಧಿ ಸಂಪ್ರದೀಪ್ತಂ ದದರ್ಶ ಸರ್ವೌಷಧಿ ಪರ್ವತೇಂದ್ರಂ. ಅನಂತರ ಶ್ರೇಷ್ಠ ಕೈಲಾಸ ಪರ್ವತ, ಹಿಮಾಲಯ ಶಿವನ ವಾಹನ ವೃಷಭನನ್ನು, ಸುವರ್ಣಮಯ ಶ್ರೇಷ್ಠ ಋಷಭ ಪರ್ವತವನ್ನು ನೋಡಿದನು. ಬಳಿಕ ಎಲ್ಲ ಪ್ರಕಾರದ ದೀಪ್ತಿಮತಿ ಔಷಧಿಗಳಿಂದ ಹೊಳೆಯುವ ಔಷಧಿಗಳ ಉತ್ತಮ ಪರ್ವತವನ್ನು ನೋಡಿದನು. ಸತಂ ಸಮೀಕ್ಷಾನಲರಾಶಿ ದೀಪ್ತಂ ವಿಸಿಸ್ಮಿಯೇ ವಾಸವದೂತಸೂನುಃ ಪ್ಲುತ್ಯತಂ ಚೌಷಧಿ ಪರ್ವತೇಂದ್ರಂ ತತ್ರೌಷಧೀನಾಂ ವಿಚಯಂ ಚಕಾರ. ಅಗ್ನಿಯಂತೆ ಪ್ರಕಾಶಿತವಾಗುವ ಆ ಪರ್ವತವನ್ನು ನೋಡಿ ಪವನಕುಮಾರ ಹನುಮಂತನಿಗೆ ಬಹಳ ವಿಸ್ಮಯವಾಯಿತು. ಅವನು ಹಾರಿ ಔಷಧಿಗಳು ತುಂಬಿದ ಪರ್ವತವನ್ನು ಹತ್ತಿದನು. ಅಲ್ಲಿ ಆ 4 ಔಷಧಿಗಳನ್ನು ಹುಡುಕತೊಡಗಿದನು. ಸಯೋಜನ ಸಹಸ್ರಾಣಿ ಸಮತೀತ್ಯ ಮಹಾಕಪಿಃ ದಿವ್ಯೌಷಧಿಧರಂ ಶೈಲಂ ವ್ಯಚರನ್ಮಾರುತಾತ್ಮಜಃ. ಮಹಾಕಪಿ ಪವನಪುತ್ರ ಹನುಮಂತನು ಸಾವಿರಾರು ಯೋಜನೆಗಳನ್ನು ದಾಟಿ ಅಲ್ಲಿಗೆ ಬಂದಿದ್ದನು. ದಿವ್ಯ ಔಷಧಿಗಳನ್ನು ಧರಿಸಿದ ಆ ಶೈಲ ಶಿಖರದಲ್ಲಿ ಸಂಚರಿಸುತ್ತಿದ್ದನು. ಮಹೋಷಜ್ಜಸ್ತತಃಸರ್ವಾಸ್ತಸ್ಮಿನ್ ಪರ್ವತ ಸತ್ತಮೇ ವಿಜ್ಞಾಯಾರ್ಥಿನ ಮಾಯಾಂತಂ ತಥೋ ಜಗ್ಮುರದರ್ಶನಂ. ಆ ಉತ್ತಮ ಪರ್ವತದ ಮೇಲೆ ಇರುವ ಔಷಧಿಗಳೆಲ್ಲ ಯಾರೋ ತಮ್ಮನ್ನು ಕೊಂಡು ಹೋಗಲು ಬಂದಿರುವನು ಎಂದು ತಿಳಿದು ತತ್ಕಾಲ ಅದೃಶ್ಯವಾದವು. ತಥಾ ಮಹಾತ್ಮ ಹನುಮಾನ ಪಶ್ಯಂ ಸ್ತುಕೋಪರೋಷಾಚ್ಚ ಭೃಶಂ ನನಾದ ಅಮೃಷ್ಯಮಾಣೋಗ್ನಿ ಸಮಾನ ಚಕ್ಷುರ್ಮಹೀಧರೇಂದ್ರಂ ತಮುವಾಚ ವಾಕ್ಯಂ. ಔಷಧಿಗಳು ಕಾಣಸಿಗದಿದ್ದಾಗ ಹನುಮಂತನು ಕುಪಿತನಾಗಿ ರೋಷದಿಂದ ಜೋರಾಗಿ ಗರ್ಜಿಸತೊಡಗಿದನು. ಔಷಧಿಗಳು ಅಡಗಿರುವುದು ಅವನಿಗೆ ಸಹನೆಯಾಗಲಿಲ್ಲ. ಅವನ ಕಣ್ಣುಗಳು ಕೆಂಪಾಗಿ ಆ ಪರ್ವತನ ಬಳಿಗೆ ಇಂತೆಂದನು. ಕಿಮೇತದೇವಂ ಸುವಿನಿಶ್ಚಿತಂ ತೇ ಯದ್ರಾಘವೇನಾಸಿ ಕೃತಾನುಕಂಪಃ ಪಶ್ಯಾದ್ಯ ಮದ್ಬಾಹುಬಲಾಭಿಭೂತೋ ವಿಕೀರ್ಣಮಾತ್ಮಾನಮಥೋ ನಗೇಂದ್ರನೇ, ರಘುನಾಥನ ಮೇಲೆ ಕೃಪೆ ಮಾಡಬಾರದೆಂದು ಯಾವ ಬಲದಿಂದ ನಿಶ್ಚಯಿಸಿದೆ? ಇಂದು ನನ್ನ ಬಾಹುಬಲದಿಂದ ಪರಾಜಿತನಾಗಿ ನೀನು ಎಲ್ಲೆಡೆ ಚೆಲ್ಲಿ ಹೋಗುವೆ. ಸತಸ್ಯ ಶೃಂಗಂ ಸನಗಂ ಸನಾಗಂ ಸಕಾಂಚನಂ ಧಾತು ಸಹಸ್ರಜುಷ್ಟಂ ವಿಕೀರ್ಣಕೂಟಂ ಜ್ವಲಿತಾಗ್ರಸಾನುಂ ಪ್ರಗೃಹ್ಯ ವೇಗಾತ್ ಸಹಸೋನ್ಮಮಾಥ. ಹೀಗೆ ಹೇಳಿ ಅವನು ವೃಕ್ಷಗಳಿಂದ, ಆನೆಗಳಿಂದ, ಸುವರ್ಣ ಹಾಗೂ ಇತರ ಸಾವಿರಾರು ಧಾತುಗಳಿಂದ ತುಂಬಿದ ಆ ಪರ್ವತ ಶಿಖರವನ್ನು ವೇಗವಾಗಿ ಹಿಡಿದು ಕಿತ್ತು ಬಿಟ್ಟನು. ವೇಗದಿಂದ ಕಿತ್ತಿದ್ದರಿಂದ ಅದರ ಮೇಲ್ಭಾಗವು ಜ್ವಲಿತವಾಗಿದ್ದ ಅನೇಕ ಶಿಖರಗಳು ಚೆಲ್ಲಾಪಿಲ್ಲಿಯಾದವು. ಸತಂ ಸಮುತ್ಪಾಟ್ಯ ಖಮುತ್ಪಪಾತ ವಿಸ್ರಾವಿತ್ರಾಸ್ಯ ಲೋಕಾನ್ ಸಸುರಾಸುರೇಂದ್ರ ಸಂಸ್ತೂಯಮಾನಃ ಖಚರೈರನೈಕೈಃ ಜಗಾಮ ವೇಗಾತ್ ಗರುಡೋಗ್ರವೇಗಃ. ಅದನ್ನು ಕಿತ್ತು ಎತ್ತಿಕೊಂಡು ಹನುಮಂತನು ದೇವೇಶ್ವರರನ್ನು, ಅಸುರೇಶ್ವರರನ್ನು, ಸಮಸ್ತ ಲೋಕಗಳನ್ನು ಭಯಗೊಳಿಸಿ ಗರುಡನಂತೆ ಭಯಂಕರ ವೇಗದಿಂದ ಆಕಾಶದಲ್ಲಿ ಹಾರುತ್ತಾ ಸಾಗಿದನು. ಆಗ ಅನೇಕ ಆಕಾಶ ಚರಿ ಮೃಗಗಳು ಅವನನ್ನು ಸುತ್ತಿಸತೊಡಗಿದವು. ಸಭಾಸ್ಕರಾಧ್ವಾನಮನುಪ್ರಿಪನ್ನಸ್ತಂ ಭಾಸ್ಕರಾಭಂ ಶಿಖರಂ ಪ್ರಗೃಹ್ಯ ಭೌ ತದಾ ಭಾಸ್ಕರ ಸನ್ನಿಕಾಶೋ ರವೇ ಸಮೀಪೆ ಪ್ರತಿಭಾಸ್ಕರಾಭಃ. ಸೂರ್ಯನ ಪಥವನ್ನು ಸೇರಿ ಸೂರ್ಯ ಪ್ರಕಾಶದಂತೆ ಪ್ರಕಾಶಮಾನವಾಗಿದ್ದ ಪರ್ವತ ಶಿಖರವನ್ನು ಎತ್ತಿಕೊಂಡು ಹೊರಟ ಭಾಸ್ಕರ ಸದೃಶನಾದ ಮಾರುತಿಯು ಸೂರ್ಯದೇವನ ಸನ್ನಿಧಿಯಲ್ಲಿ ಮತ್ತೊಬ್ಬ ಸೂರ್ಯನಂತೆ ಕಂಗೊಳಿಸುತ್ತಿದ್ದನು. ಸತೇನ ಶೈಲೇನ ಭೃಶಂ ರರಾಜ ಶೈಲೋಪಮೋ ಗಂತವಹಾತ್ಮಜಸ್ತು ಸಹಸ್ರಧಾರೇಣ ಸಪಾವಕೇನ ಶಕ್ರೇಣ ಖೇ ವಿಷ್ಣುರಿವಾರ್ಪಿತೇನ. ಪರ್ವತೋಪಮನಾದ ವಾಯುಪುತ್ರನು ಆಗ 1000 ಅರೆಗಳುಳ್ಳ
ಅಗ್ನಿಜ್ವಾಲೆಗಳಿಂದ ಯುಕ್ತವಾದ ಸುದರ್ಶನ ಚಕ್ರವನ್ನು ಧರಿಸಿದ ಮಹಾವಿಷ್ಣುವಿನಂತೆ ರಾರಾಜಿಸುತ್ತಿದ್ದನು. ಸಂವಾನರ ಪ್ರೇಕ್ಷ್ಯ ತದಾ ವಿನೇದು ಸತಾನಪಿ ಪ್ರೇಕ್ಷ್ಯ ಮದಾನನಾದ ತೇಷಾಂ ಸಮತ್ಕೃಷ್ಟರವಂ ನಿಶಮ್ಯ ಲಂಕಾಲಯ ಭೀಮತರಂ ವಿನೇದುಹು. ಪರ್ವತವನ್ನು ಹೊತ್ತು ತಂದ ಹನುಮಂತನನ್ನು ನೋಡಿ ವಾನರರೆಲ್ಲರೂ ಜೋರಾಗಿ ಗರ್ಜಿಸತೊಡಗಿದರು. ಅವನು ಅವರೆಲ್ಲರನ್ನೂ ನೋಡಿ ಹರ್ಷದಿಂದ ಸಿಂಹನಾದ ಮಾಡಿದನು. ಇವರ ತುಮುಲ ನಾದವನ್ನು ಕೇಳಿ ಲಂಕಾ ನಿವಾಸಿಗಳಾದ ನಿಶಾಚರರು ಭಯದಿಂದ ಚೀತ್ಕಾರ ಮಾಡಿದರು. ತಥೋ ಮಹಾತ್ಮ ನಿಪಪಾತ ತಸ್ಮಿನ್ ಶೈಲೋತ್ತಮೇ ವಾನರ ಸೈನ್ಯ ಮಧ್ಯೆ ಹರಿಯೋತ್ತಮೇಭ್ಯ ಶಿರಸಾಭಿವಾದ್ಯ ವಿಭೀಷಣಂ ತತ್ರ ಚ ಜಸಸ್ವಜೇಸಃ. ಅನಂತರ ಹನುಮಂತನು ಉತ್ತಮ ತ್ರಿಕೂಟ ಪರ್ವತದಲ್ಲಿ ಇಳಿದು ವಾನರ ಸೈನ್ಯದೊಳಗೆ ಬಂದು ಎಲ್ಲ ಶ್ರೇಷ್ಠ ವಾನರರನ್ನು ವಂದಿಸಿ ವಿಭೀಷಣನನ್ನು ಬಿಗಿದಪ್ಪಿಕೊಂಡನು. ತವಾಪ್ಯುಭೌ ಮಾನುಷ ರಾಜಪುತ್ರೌ ತಗಂಧಮಾಘ್ರಾಯ ಮಹೌಷಧೀನಾಂ ಬಭೂವತಸ್ತತ್ರ ತದಾ ವಿಶಲ್ಯ ಉತ್ತಸ್ತುರನ್ಯೇ ಚ ಹರಿಪ್ರವೀರಾಃ ಸರ್ವೇ ವಿಶಲ್ಯಾ ವಿರುಜಾಕ್ಷಣೇನ ಹರಿಪ್ರವೀರಾಶ್ಚ ಹತಾಶ್ಚ ಯೇ ಸ್ಯುಃ ಗಂಧೇನ ತಾಸಾಂ ಪ್ರವರೌಷಧೀನಾಂ ನಿಶಾಂತೇಷ್ಟಿವ ಸಂಪ್ರಬುದ್ಧಾಃ. ಬಳಿಕ ಆ ರಾಜಕುಮಾರ ರಾಮ ಲಕ್ಷ್ಮಣರು ಆ ಮಹೌಷಧಿಗಳನ್ನು, ಅಂದರೆ ಹನುಮಂತನು ಹೊತ್ತು ತನ್ನ ಪರ್ವತಗಳಲ್ಲಿ ಇದ್ದ ಮಹೌಷಧಿಗಳನ್ನು ಆಘ್ರಾಣಿಸಿಯೇ ಸ್ವಸ್ಥರಾದರು. ಅವರ ಶರೀರಗಳಿಂದ ಬಾಣಗಳು ಬಿತ್ತು ಹೋಗಿ ಗಾಯಗಳು ತುಂಬಿ ಬಂದವು. ಹೀಗೆಯೇ ಇತರ ಪ್ರಮುಖ ವಾನರ ವೀರರೆಲ್ಲರೂ ಔಷಧಿಗಳ ಸುಗಂಧದಿಂದ ರಾತ್ರಿಯ ಕೊನೆಯ ಜಾಮದಲ್ಲಿ ಮಲಗಿ ಎದ್ದಂತೆ ಕ್ಷಣಾರ್ಧದಲ್ಲಿ ನಿರೋಗಿಗಳಾಗಿ ಎದ್ದು ನಿಂತರು. ಅವರ ಶರೀರದ ಬಾಣಗಳೆಲ್ಲ ಕಳಚಿಬಿದ್ದು ಎಲ್ಲ ನೋವು ಮಾಯವಾಯಿತು. ಯದಾ ಪ್ರಭೃತಿ ಲಂಕಾಯಾಂ ಯುಧ್ಯಂತೆ ಹರಿರಾಕ್ಷಸಾಃ ತದಾ ಪ್ರಭೃತಿ ಮಾನಾರ್ಥಮಾಜ್ಞಯ ರಾವಣಸ್ಯ ಚ ಯೇ ಹನ್ಯಂತೆ ರಣೇ ತತ್ರ ರಾಕ್ಷಸಾಃ ಕಪಿಕುಂಜರೈಃ ಹತಾಸ್ತು ಕ್ಷಿಪ್ಯಂತೆ ಸರ್ವ ಏವ ತು ಸಾಗರೇ. ಲಂಕೆಯಲ್ಲಿ ವಾನರರಿಗೂ ರಾಕ್ಷಸರಿಗೂ ಯುದ್ಧ ಪ್ರಾರಂಭವಾದಾಗಿನಿಂದ ವಾನರರಿಂದ ಯುದ್ಧದಲ್ಲಿ ಸತ್ತಿರುವ ರಾಕ್ಷಸರನ್ನು ರಾವಣನ ಆಜ್ಞೆಯಂತೆ ಸಮುದ್ರಕ್ಕೆ ಎಸೆಯುತ್ತಿದ್ದರು. ಬಹಳಷ್ಟು ರಾಕ್ಷಸರು ಸತ್ತು ಹೋದರೆಂದು ವಾನರರಿಗೆ ತಿಳಿಯಬಾರದೆಂದು ಹೀಗೆ ಮಾಡುತ್ತಿದ್ದರು. ತಥೋ ಹರಿರ್ಗಂಧವಹಾತ್ಮಜಸ್ತು ತಮೋಷಧಿ ಶೈಲಮುದಗ್ರವೇಗಃ ನಿನಾಯ ವೇಗಾದ್ಧಿಮವಂತಮೇವ ಪುನಶ್ಚ ರಾಮೇಣ ಸಮಾಜಗಾಮ. ಅನಂತರ ಪ್ರಚಂಡ ವೇಗಶಾಲಿ ಹನುಮಂತನು ಪುನಃ ಔಷಧಿಗಳ ಆ ಪರ್ವತವನ್ನು ವೇಗವಾಗಿ ಹಿಮಾಲಯಕ್ಕೆ ತಲುಪಿಸಿದನು ಮತ್ತು ಮರಳಿ ಬಂದು ಶ್ರೀರಾಮನೊಂದಿಗೆ ಸೇರಿಕೊಂಡನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 24ನೆಯ ಸರ್ಗ ಪೂರ್ಣವಾಯಿತು. ಈ ಸರ್ಗದ ಅಂತಿಮ ಭಾಗಗಳಲ್ಲಿ ಹನುಮಂತನು ಆ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದದ್ದು, ಆ ಸಂಜೀವಿನಿ ಪರ್ವತವನ್ನು ಆಘ್ರಾಣಿಸಿಯೇ ಎಲ್ಲ ವಾನರರು, ಅದುವರೆಗೆ ಸತ್ತ ಎಲ್ಲ ವಾನರರು ಕೂಡ ಎದ್ದು ಕುಳಿತದ್ದು, ಈ ಸಂದರ್ಭದಲ್ಲಿ ಅನೇಕರಿಗೆ ಅನುಮಾನ ಬರಬಾರದೆಂಬ ಕಾರಣದಿಂದಾಗಿಯೇ ವಿಶೇಷವಾಗಿ ವಾಲ್ಮೀಕಿಗಳು ಇಲ್ಲಿ ರಾಕ್ಷಸರ ಯಾವ ಶವವೂ ಅಲ್ಲಿ ಇರಲಿಲ್ಲ. ಏಕೆಂದರೆ ಯುದ್ಧದ ಆರಂಭದ ದಿನದಿಂದಲೂ ರಾವಣನ ಆಜ್ಞೆಯಂತೆ ಎಲ್ಲ ರಾಕ್ಷಸರ ಶವವನ್ನು ಸಮುದ್ರದಲ್ಲಿ ಎಸೆಯಲಾಗುತ್ತಿತ್ತು ಎಂದು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ರಾಕ್ಷಸ ಕುಲದಲ್ಲಿ ಅವರನ್ನು ಮಣ್ಣು ಮಾಡುವುದೋ ಅಥವಾ ಎಲ್ಲಿಯಾದರೂ ಅವರನ್ನು ಪಂಚಭೂತಗಳಲ್ಲಿ ಲೀನಗೊಳಿಸುವುದು ಯೋಗ್ಯವಾದ ಕಾರ್ಯವಾಗಿರುತ್ತದೆ. ಆ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ ಸಾವಿರಾರು ರಾಕ್ಷಸರು ಸಾಯುತ್ತಿರುವಾಗ ಅದೆಷ್ಟು ಜನರನ್ನೆಂದು ತಾನೇ ಮಣ್ಣು ಮಾಡಲಾಗುತ್ತದೆ? ಅದೆಷ್ಟು ಆ ರೀತಿಯಾಗಿ ಗುಂಡಿಗಳನ್ನು ತೋಡುತ್ತಲೇ ಹೋದರೆ ಯುದ್ಧವನ್ನು ಮಾಡುವವರಾದರೂ ಯಾರು? ಆ ಕಾರಣದಿಂದಾಗಿ ಇಂದಿಗೂ ಗುಂಡಿಯನ್ನು ತೋಡಿ ಮಣ್ಣಿನಲ್ಲಿ ಶವವನ್ನು ಒಂದಾಗಿಸುವ ಕುಲಗಳಲ್ಲಿಯೂ ಕೂಡ, ಅಂದರೆ ಆ ವಿಧಿಯನ್ನು ಆಚರಿಸುವ ಕುಲಗಳಲ್ಲಿಯೂ ಕೂಡ ಮಣ್ಣು ತೋಡಿ ಉಳುವುದು ಸಾಧ್ಯವಾಗದಿದ್ದರೆ ಜಲ ಸಮಾಧಿಯನ್ನು ಬೇಕಾದರೂ ಮಾಡಬಹುದು. ಒಟ್ಟಿನಲ್ಲಿ ಶವವನ್ನು ಪಂಚಭೂತಗಳಲ್ಲಿ ಲೀನಗೊಳಿಸಬೇಕು. ಸಾಮಾನ್ಯವಾಗಿ ಕೆಲವು ಕುಲಗಳಲ್ಲಿ ಅದನ್ನು ಅಗ್ನಿಯಲ್ಲಿ ಲೀನಗೊಳಿಸುತ್ತಾರೆ, ಅಂದರೆ ಸುಟ್ಟು ಹಾಕುತ್ತಾರೆ. ಕೆಲವರು ಜಲದಲ್ಲಿ ಸಮಾಧಿ ಮಾಡುತ್ತಾರೆ, ಕೆಲವರು ಪೃಥ್ವಿಯಲ್ಲಿ ಅದನ್ನು ಹೂಳುತ್ತಾರೆ. ಇದರಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠವೆಂಬ ಚರ್ಚೆ ಬೇಡ.
ಅವರವರ ಕುಲದ ಸಂಪ್ರದಾಯದಂತೆ ಅದನ್ನು ಮಾಡುತ್ತಿರುತ್ತಾರೆ. ಹಾಗಿದ್ದರೆ ವಾನರರೇಕೆ ಯಾವ ಸಮಾಧಿಯನ್ನು ಮಾಡಿರಲಿಲ್ಲವೇ? ವಾನರರ ಕಡೆಯೂ ಯುದ್ಧವು ಆರಂಭವಾದಾಗಿನಿಂದ ಅದೆಷ್ಟೋ ವಾನರರು ಸತ್ತು ಹೋಗಿದ್ದರಲ್ಲ. ಆದರೆ ನೆನಪಿರಲಿ, ವಾನರರು ಮೂಲತಃ ಕಾಡಿನಲ್ಲಿ ವಾಸಿಸುವವರು. ಅಷ್ಟೇ ಅಲ್ಲ, ಅವರ ಆಚರಣೆ ವಿಚಾರಗಳು ಕಾಡು ಮೃಗಗಳಂತೆಯೇ ಇರುತ್ತವೆ. ಕಾಡು ಮೃಗಗಳು ಸತ್ತಾಗ ಅದನ್ನು ಯಾರು ಹೂಳುವುದೂ ಇಲ್ಲ, ಅದನ್ನು ಯಾರು ನೆಲದಲ್ಲಿ ನೀರಿನಲ್ಲಿ ಸಮಾಧಿ ಮಾಡುವುದೂ ಇಲ್ಲ, ಸುಡುವುದೂ ಇಲ್ಲ. ಹಾಗಿದ್ದರೆ ಸಂಸ್ಕಾರವು ಯಾವ ರೀತಿಯಾಗಿ ಆಗುತ್ತದೆ? ವಾಸ್ತವದಲ್ಲಿ ಅಂದರೆ ವನ್ಯ ಮೃಗಗಳು, ಕಾಡು ಮೃಗಗಳು ಏನಿವೆಯೋ ಅದನ್ನು ಆಕಾಶದಲ್ಲಿ ಲೀನಗೊಳಿಸಲಾಗುತ್ತದೆ. ಅಂದರೆ ಸುತ್ತಮುತ್ತಲೂ ಇರುವ ಜಾಗ, ಆಕಾಶವೆಂದು ಯಾವುದನ್ನು, ಆಕಾಶವೆಂದರೆ ಮೇಲಿರುವ ನೀಲಾಕಾಶವೆಂದು ಅರ್ಥವಲ್ಲ. ನಿಮ್ಮ ನಡುವೆ ಇರುವ ಜಾಗವೂ ಕೂಡ ಆಕಾಶವೇ ಆಗುತ್ತದೆ. ಆ ಆಕಾಶದಲ್ಲಿ ಲೀನವಾಗುವುದು ಎಂದರೆ, ಕಾಡಿನಲ್ಲಿ ಪ್ರಾಣಿಗಳು ಸತ್ತಾಗ ಪ್ರಾಣಿಗಳ ಸತ್ತ ಶವವನ್ನು ಹಾಗೆಯೇ ಬಿಡುತ್ತಾರೆ. ಹಾಗೆ ಬಿಟ್ಟ ಶವಗಳು ರಣಹದ್ದುಗಳಿಗೆ ಆಹಾರವಾಗುತ್ತದೆ. ಹಾಗೂ ಹಲವು ಸೂಕ್ಷ್ಮ ಜೀವಿಗಳ ತನಕ, ಅಂದರೆ ಬ್ಯಾಕ್ಟೀರಿಯಾಗಳ ತನಕವು ಅವುಗಳೆಲ್ಲಕ್ಕೂ ಪೋಷಕವಾಗಿ ಅಂತಿಮವಾಗಿ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡುತ್ತದೆ. ಅದನ್ನು ಯಾರು ಸಂಸ್ಕಾರ ಮಾಡುವಂತಿಲ್ಲ. ಕೆಲವು ಸಮಯದ ಹಿಂದೆ ನಮ್ಮಲ್ಲಿ ಅತಿಶ್ರೇಷ್ಠ ನಾಗರಿಕರೆಂದು ಹೇಳಿಕೊಳ್ಳುವವರು ನಮ್ಮ ಪ್ರಬುದ್ಧ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟು ಆ ಮೂಲಕ ಕಾಡಿನಲ್ಲಿ ಸತ್ತ ಪ್ರಾಣಿಗಳನ್ನೆಲ್ಲ ಒಂದು ಹೂಳುವ ಇಲ್ಲವೇ ಸುಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದರು. ಸ್ವಲ್ಪ ಕಾಲದ ನಂತರ ಅರಿವಾಯಿತು, ಕಾಡಿನಲ್ಲಿ ಸತ್ತ ಮೃಗಗಳನ್ನು ಸುಡುವ ಕಾರಣದಿಂದಾಗಿ ಕಾಡು ಶಿಥಿಲವಾಗುತ್ತಾ ಸಾಗುತ್ತಿತ್ತು. ಕಾಡಿನಲ್ಲಿ ವೃಕ್ಷಗಳ ಬೆಳೆಯುವಿಕೆ ಕಡಿಮೆಯಾಗಿ ಕಾಡು ಕಡಿಮೆಯಾಗುತ್ತಾ ಬರುವುದರ ಅರಿವಾದಾಗ ಆಗ ನಡೆದ ವೈಜ್ಞಾನಿಕ ಅಧ್ಯಯನದಿಂದ ಅವರಿಗೆ ಅರಿವಾಯಿತು, ಕಾಡಿನಲ್ಲಿ ಸತ್ತ ಮೃಗಗಳನ್ನು ಕಾಡಿನಲ್ಲಿಯೇ ಬಿಡಬೇಕು. ಅವು ಸೂಕ್ಷ್ಮ ಜೀವಿಗಳಿಂದ ಹಿಡಿದು ರಣಹದ್ದುಗಳವರೆಗೂ, ಅದೇ ರೀತಿಯಾಗಿ ಅಲ್ಲಿ ಬೆಳೆಯುವ ಗಿಡ ಮರ ವೃಕ್ಷಗಳಿಗೂ ಕೂಡ ಗೊಬ್ಬರವಾಗಿ ಪರಿವರ್ತಿತವಾಗಿ ಅದರಿಂದಲೇ ಕಾಡು ಪೋಷಿತವಾಗುತ್ತದೆ. ಆ ಕಾರಣದಿಂದಾಗಿ ಇಂದಿಗೂ ಕೂಡ ಕಾಡಿನಲ್ಲಿ ಸತ್ತ ಯಾವ ಮೃಗವನ್ನು ಕೂಡ ಕಾಡಿನಿಂದ ಹೊರಗೆ ತರುವಂತಿಲ್ಲವೆಂದು ಸರ್ಕಾರವೇ ಆಜ್ಞೆ ಹೊರಡಿಸುವಂತಹ ಸ್ಥಿತಿಯಾಯಿತು. ಮನುಷ್ಯ ಸಮಾಜದಲ್ಲಿ ಅಗ್ನಿಯಲ್ಲಾಗಲಿ, ಜಲದಲ್ಲಾಗಲಿ, ಮಣ್ಣಿನಲ್ಲಾಗಲಿ ಸೇರಿಸುವುದಕ್ಕೆ ಯೋಗ್ಯ ಕಾರಣಗಳಿವೆ. ಹಿಂದೆ ಒಂದು ಕಾಲದಲ್ಲಿ ವಿಶಾಲವಾಗಿ ಜಾಗಗಳಿದ್ದಾಗ ಮಣ್ಣಿನಲ್ಲಿ ಸೇರಿಸುವುದು ಕಷ್ಟವಾಗುತ್ತಿರಲಿಲ್ಲ. ಈಗ ಜನರ ಸಾಂದ್ರತೆ, ಬಹುಶಃ ಕಾಲಕ್ರಮದಲ್ಲಿ ಭರತ ಭೂಮಿಯಲ್ಲಿ ಜನರ ಸಾಂದ್ರತೆ ಹೆಚ್ಚುತ್ತಾ ಹೋಗಿ ಗುಂಡಿ ತೋಡಲು ಜಾಗವೇ ಇಲ್ಲದಂತಹ ಪರಿಸ್ಥಿತಿ ಉಂಟಾದಾಗ ಪೃಥ್ವಿಗಿಂತಲೂ ಅವರು ಅಗ್ನಿಯಲ್ಲಿ ಲೀನಗೊಳಿಸುವುದು ಯೋಗ್ಯವೆಂದು ಭಾವಿಸಿರಬಹುದು. ಹಾಗೆಯೇ ಕೆಲವರು ಜಲದ ಸಮೀಪದಲ್ಲಿಯೋ ಅಥವಾ ದ್ವೀಪಗಳಲ್ಲಿ ವಾಸಿಸುತ್ತಿರುವವರು ಆ ದ್ವೀಪಗಳಲ್ಲೆಲ್ಲ ಹೆಣಕ್ಕಾಗಿ ಗುಂಡಿಯನ್ನು ತೋಡುತ್ತಾ ಹೋದರೆ ಅವರು ಬದುಕುವುದಾದರೂ ಎಲ್ಲಿ? ಬಹುಶಃ ಅವರು ಜಲಸಮಾಧಿಯನ್ನು ಕಂಡುಕೊಂಡಿರಬಹುದು. ಆ ಕಾರಣದಿಂದಾಗಿ ದ್ವೀಪವಾಸಿಗಳಾದ ರಾಕ್ಷಸರಲ್ಲಿ ಜಲದಲ್ಲಿ ಸಮಾಧಿ ಮಾಡುವುದು ಯೋಗ್ಯವೆನಿಸಿರಬಹುದು. ಅದೇ ರೀತಿ ವನ್ಯ ಮೃಗಗಳಾಗಿ ಕಾಡಿನಲ್ಲಿ ವಾಸ ಮಾಡುವ ವಾನರರು ಅಲ್ಲಿಯೂ ಸಹ ಆಕಾಶದಲ್ಲಿ ಯಾವ ರೀತಿ ಸಂಪ್ರದಾಯವಿರುವುದೋ ಅದೇ ರೀತಿಯಾಗಿ ಯಾವ ಶವಗಳನ್ನು ಹೂಳದೆ ಆ ಶವಗಳನ್ನು ತಾವಾಗಿ ಕೊಳೆತು ಹೋಗಲು ಬಿಟ್ಟಿರಬಹುದು. ಅದೃಷ್ಟವಶಾತ್ ಈ ಸಂದರ್ಭದಲ್ಲಿ ಹನುಮಂತನು ಆ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದಾಗ ಆ ಎಲ್ಲ ಶವಗಳು ಕೂಡ, ಅಂದರೆ ಯುದ್ಧಾರಂಭದಿಂದಲೂ ಯಾವೆಲ್ಲ ಶವಗಳು ಬಿದ್ದಿದ್ದವೋ ಆ ಎಲ್ಲ ಶವಗಳು ಕೂಡ ಈಗ ಸಂಜೀವಿನಿ ಪರ್ವತದ ದೆಸೆಯಿಂದಾಗಿ ಅಲ್ಲಿ ಸಂಪೂರ್ಣವಾಗಿ ಅವರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುತ್ತಾರೆ. ಸತ್ತ ಎಲ್ಲರಿಗೂ ಕೂಡ ಜೀವವೇ ಬಂದು ಬಿಡುತ್ತದೆ. ಹಿಂದೆ ಕಿಷ್ಕಿಂಧಾಕಾಂಡದಲ್ಲಿ ವಾಲಿಯನ್ನು ವಾಲಿಯ ದೇಹವನ್ನು ಸಂಸ್ಕಾರ ಮಾಡಲಾಗಿತ್ತು. ಬಹುಶಃ ಕೇವಲ ಕೆಲವೇ ರಾಜರು, ಹೆಚ್ಚಿನ ವಾನರ ವೀರರು, ಯಾರು ಅತ್ಯಂತ ಶ್ರೇಷ್ಠರಾಗಿರುವರು ಅವರನ್ನು ಕೆಲವು ವೈದಿಕ ಧರ್ಮವನ್ನು ಆಚರಿಸುವ ಉದ್ದೇಶದಿಂದ, ಏಕೆಂದರೆ ರಾಜನಾಗಿ ಆತನಿಗೆ ವೈದಿಕ ಧರ್ಮದಂತೆಯೇ ಪಟ್ಟಾಭಿಷೇಕವನ್ನೇನಾದರೂ ಮಾಡಿದ್ದರೆ ಆ ಕಾರಣದಿಂದಾಗಿ ಆತನ ದೇಹಕ್ಕೆ ಯೋಗ್ಯ ಸಂಸ್ಕಾರವೂ ಸಿಗಬೇಕೆಂಬ ಒಂದು ವಾದದ ಆಧಾರದ ಮೇಲೆ ವಾಲಿಗೆ ಅಗ್ನಿ ಸಂಸ್ಕಾರವನ್ನು ಅಥವಾ ಪೃಥ್ವಿಯಲ್ಲಿ ಸಂಸ್ಕಾರವನ್ನು ಮಾಡಿರಬಹುದು. ಆದರೆ ಸಾಮಾನ್ಯ ವಾನರರಿಗೆಲ್ಲ ಕಾಡು ಪ್ರಾಣಿಗಳಂತೆಯೇ ಅವರ ಶರೀರವನ್ನು ಎಲ್ಲಿ ಸಾಯುತ್ತಾರೆಯೋ ಅಲ್ಲಿ ಇದ್ದದ್ದು ಇದ್ದಂತೆಯೇ ಬಿಟ್ಟು ಪ್ರಾಣಿಗಳಿಗೆ ಆಹಾರವಾಗುವಂತೆ ಬಿಟ್ಟು ಬಿಡುತ್ತಿದ್ದರು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.